ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 24ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:56 ಇರಲಿದೆ. ನಂತರ ದಶಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:14 ಇರಲಿದೆ. ನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ರಾತ್ರಿ 7:55 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ರಾತ್ರಿ 8:52 ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:14 ಅಪರಾಹ್ನ 4:40 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:23 ಮಧ್ಯಾಹ್ನ 1:48 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:31 ಬೆಳಿಗ್ಗೆ 10:57 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 9:56 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:41 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:48 ಬೆಳಿಗ್ಗೆ 7:02 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:37 ಸೂರ್ಯಾಸ್ತ ಸಂಜೆ 5:56. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು ಅಥವಾ ಖರೀದಿ ಮಾಡುವಂಥ ಪ್ರಕ್ರಿಯೆಗಳೇನೇ ಇದ್ದರೂ ಅದರಲ್ಲಿ ಒಂದು ಅನುಕೂಲಕರವಾಗಿರುವಂಥ ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಹಾಗೆ ಕುಜ ಅಂತ ಹೇಳಿದ್ರೆ ಅಧಿಕಾರಕ್ಕೆ, ಸಾಹಸಕ್ಕೆ, ಶಕ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಇಲ್ಲಿ ಶಕ್ತಿ ಅಂತ ಹೇಳಿದ್ರೆ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದು, ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸುವಂಥದ್ದು. ಹಾಗಾಗಿ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳು ತುಂಬ
ಅನುಕೂಲವನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಅಂಥವ್ರಿಗೂ ಕೂಡ ಅಂದರೆ ಈ ಪರೀಕ್ಷಾ ಪೂರ್ವ ಸಿದ್ಧತೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಈ ದಿನ ಪರೀಕ್ಷಾ ಸಂಬಂಧವಾಗಿ ಒಂದು ಹೊಸ ವಿಚಾರ ತಿಳಿಯುತ್ತೆ. ಆ ಪರೀಕ್ಷೆಯ ಬಗ್ಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಮೂಡುವಂಥ ಸಂದರ್ಭ ಇದೆ. ಹಾಗಾಗಿನೇ ಕುಜನಿಂದ ಸ್ಪರ್ಧೆಗೆ ಅತ್ಯುತ್ತಮವಾದಂಥ ಸನ್ನಿವೇಶ ಒದಗಿ ಬರುವಂಥದ್ದು ಇದೆ. ಹಾಗೆ ಈ ಕುಜನಿಗೆ ಸ್ವಲ್ಪ ಅಹಂಕಾರ ಕೊಡುವಂಥದ್ದು, ಹಾಗೆ ಆಕ್ರಮಣ ಮಾಡುವಂಥ ಬುದ್ಧಿಯನ್ನು ಕೊಡುವಂಥದ್ದು ಕೂಡ ಇದೆ. ಹಾಗಾಗಿನೇ ಇದಕ್ಕೂ ಕೂಡ ಕಾರಕನಾಗಿರುವಂಥ ಕುಜನಿಂದ ಈ ದಿನ ಸ್ವಲ್ಪ ಯುವಕರು ಯುವತಿಯರು ನಿಮ್ಮ ಕೋಪ ತಾಪಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕು, ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಅದನ್ನು ಕಂಟ್ರೋಲ್ ಮಾಡಬೇಕು. ಇಲ್ಲಾಂದರೆ ಪರಿಸ್ಥಿತಿಗಳು ಸ್ವಲ್ಪ ಬಿಗಡಾಯಿಸುವಂಥ ಸಾಧ್ಯತೆಗಳಿರುತ್ತೆ. ಏಕೆಂದರೆ ಈ ದಿನ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥದ್ದು ಬಹಳ ಬೇಗ. ಹಾಗೆ ಈ ದಿನ ಇರುವಂಥ ಗುರು ಹೋರಾದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಯಾರದ್ದೋ ಒಂದು ಮಾರ್ಗದರ್ಶನ, ಒಂದು ಸಲಹೆ, ದಾರಿ ತೋರಿಸುವಂಥವರು ನಿಮಗೆ ಒದಗ್ತಾರೆ ಈ ದಿನ. ಹಾಗಾಗಿ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಇದು ಈ ದಿನ ಪ್ರಾತಃ ಕಾಲ 5:31 ಬೆಳಿಗ್ಗೆ 6:35 ಹಾಗೆ ಮಧ್ಯಾಹ್ನ 12:15 ಮಧ್ಯಾಹ್ನ 1:12 ಇನ್ನು ರಾತ್ರಿ 7 ರಾತ್ರಿ 8:03 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅಷ್ಟೊಂದು ಅನುಕೂಲ ಇಲ್ಲ. ಏಕೆಂದರೆ ಶನಿ ಹೋರಾದಲ್ಲಿ ನಿಮ್ಮ ಕೆಲಸಗಳು ಆರಂಭ ಆದರೆ ತುಂಬ ನಿಧಾನಗತಿಯಲ್ಲಿ ನಡೆಯುವಂಥದ್ದು. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಪ್ರಾರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:18 ಮಧ್ಯಾಹ್ನ 12:15 ಹಾಗೆ ಸಂಜೆ 5:57 ರಾತ್ರಿ 7 ಇನ್ನು ರಾತ್ರಿ 1:19 ರಾತ್ರಿ 2:22 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ತುಂಬ ಅನುಕೂಲದ ಒಂದು ಸಮಯ ಈ ದಿನ ಅಂತ ಹೇಳಿದ್ರೆ ಅದು ರವಿ ಹೋರ ಇರುವಂಥ ಸಮಯ. ಹಾಗಾಗಿ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಇಲ್ಲಿ ಆರಂಭ ಮಾಡ್ಬೋದು, ಪ್ರಯಾಣವನ್ನು ಪ್ರಾರಂಭ ಮಾಡ್ಬೋದು. ಹಾಗೆ ರಾಜಕಾರಣಿಗಳನ್ನು ನೀವು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅಂದರೂ ಕೂಡ ಈ ರವಿ ಹೋರ ಚೆನ್ನಾಗಿದೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಕೆಲಸಗಳಾಗಬೇಕು, ಸರ್ಕಾರಿ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಹಾಗೆ ಯಾವುದೇ ಇಲಾಖೆಯಲ್ಲಿ ಯಾವುದೇ ಕೆಲಸಗಳು ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದನ್ನೆಲ್ಲ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 7:30 ಬೆಳಿಗ್ಗೆ 8:27 ಹಾಗೆ ಮಧ್ಯಾಹ್ನ 2:09 ಮಧ್ಯಾಹ್ನ 3:06 ಹಾಗೆ ರಾತ್ರಿ 9:06 ರಾತ್ರಿ 10:09 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆ. ಎಲ್ಲೋ ವ್ಯಾಪಾರದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಆಗುವಂಥದ್ದು, ಎಲ್ಲೋ ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಖರೀದಿಯಲ್ಲೂ ಕೂಡ ಈ ದಿನ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇರುವಂಥದ್ದು. ಹಾಗಾಗಿನೇ ಸ್ವಲ್ಪ ವ್ಯತ್ಯಾಸಗಳಾದರೂ ಮನಸ್ಸಿಗೆ ಬೇಸರ ಉಂಟಾಗುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಆದಷ್ಟು ಈ ಚಂದ್ರ ಹೋರಾದಲ್ಲಿ ಈ ವಸ್ತುಗಳನ್ನು ಕ್ರಯ ವಿಕ್ರಯ ಮಾಡೋಕ್ಕೆ ಹೋಗಬೇಡಿ. ಇನ್ನು ಪ್ರಯಾಣವನ್ನು ಮಾಡುವಂಥದ್ದಾಗಲಿ, ಯಾವುದೇ ಒಂದು ಯೋಚನೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರಗಳನ್ನಾಗಲಿ ಆದಷ್ಟು ಈ ದಿನ ಇರುವಂಥ ಚಂದ್ರ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10:21 ಬೆಳಿಗ್ಗೆ 11:18 ಹಾಗೆ ಸಂಜೆ 5 ಗಂಟೆಯಿಂದ ಸಂಜೆ 5:57 ಇನ್ನು ರಾತ್ರಿ 12:16 ರಾತ್ರಿ 1:19 ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು, ನಿಮ್ಮ ಯಾವುದೇ ಒಂದು ಉದ್ದೇಶವನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದರಲ್ಲೂ ಒಳ್ಳೆಯ ಹೊರ ಯಾವುದಿದೆ, ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತವಾಗಿದೆ ಅನ್ನುವಂಥ ವಿಚಾರಗಳನ್ನು ನೀವು ಪ್ರತಿದಿನ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ.
ಬಂಧುಗಳೇ, ನಮ್ಮ ವೀಕ್ಷಕರು ಕೇಳುವಂಥ ಸಾಮಾನ್ಯವಾದಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಮನೆಯಲ್ಲಿ ಮಕ್ಕಳಿಗೆ ವಿವಾಹಗಳಾಗ್ತಾ ಇಲ್ಲ, ವಿವಾಹದಲ್ಲಿ ಏನೋ ದೋಷಗಳಾಗಿದೆ, ಹಾಗಾಗಿ ವಿಚ್ಛೇದನದಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಕೆಲವೊಮ್ಮೆ ಸಂತಾನ ಇಲ್ಲ, ಅದರಲ್ಲೂ ಗಂಡು ಸಂತಾನ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಅದು ಬೇಕು ಅಂದರೆ ಏನು ಮಾಡಬೇಕು, ಇನ್ನು ಕೆಲವೊಮ್ಮೆ ಈ ಕುಟುಂಬದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು, ವ್ಯಾಪಾರ ವ್ಯವಹಾರದ ಉದ್ದೇಶಗಳು ಈಡೇರ್ತಾ ಇಲ್ಲ, ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ, ಎಲ್ಲೋ ಒಂದು ಕಡೆ ದಾರಿದ್ರ್ಯ, ಬಡತನ, ಜೊತೆಗೆ ಸಾಲವನ್ನು ಮಾಡ್ತಾನೇ ಇದ್ದೀವಿ, ಒಂದು ಸಾಲವನ್ನು ತೀರಿಸಲಿಕ್ಕೆ ಮತ್ತೊಂದು ಸಾಲವನ್ನು ಮಾಡುವಂಥ ಪರಿಸ್ಥಿತಿ ಬಂದಿದೆ, ಇದ್ದ ಬದ್ದ ಆಸ್ತಿಯೆಲ್ಲ ಮಾರಾಟ ಮಾಡಿದ್ದಾಯಿತು ಅನ್ನುವಂಥ ವಿಚಾರಗಳನ್ನು ಆಗಾಗ್ಗೆ ತಿಳಿಸ್ತಾ ಇರ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ನಾವು ಆ ಜಾತಕವನ್ನು ಬಹಳ ಕೂಲಂಕುಷವಾಗಿ ವಿಚಾರ ಮಾಡಿ ಅವರಿಗೆ ಒಂದು ಸರ್ಪದೋಷ ಇದೆ, ನಾಗದೋಷ ಇದೆ ಅನ್ನುವಂಥ ಒಂದು ವಿಚಾರವನ್ನು, ಹಾಗೆ ಸರ್ಪ ಸಂಸ್ಕಾರವನ್ನಾದರೂ ಮಾಡಿಸಿ, ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸಿ, ಇನ್ನು ನಾರಾಯಣ ಬಲಿಯನ್ನು ಮಾಡಿಸಿ ಅನ್ನುವಂಥ ವಿಚಾರವನ್ನು ನಾವು ತಿಳಿಸ್ತಾ ಇರ್ತೇವೆ. ಆದರೆ ನಾರಾಯಣ ಬಲಿಯನ್ನಾಗಲಿ ಅಥವಾ ನಾಗ ಬಲಿಯನ್ನಾಗಲಿ ಮಾಡುವಂಥ ಒಂದು ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಏಕೆಂದರೆ ಕೆಲವರಿಗೆ ಇದು ಸ್ವಲ್ಪ ಜಿಜ್ಞಾಸೆ ಇರುವಂಥ ಒಂದು ವಿಚಾರ. ಯಾವ ಮನೆತನದಲ್ಲಿ ಹಿಂದೆ ಯಾರಾದರೊಬ್ಬರೂ ಪೂರ್ವಜರಿಂದ ನಾಗನ ಹತ್ಯೆ ಆಗಿದ್ದರೆ ಆ ನಾಗನಿಗೆ ಗತಿ ಸಿಕ್ಕಿರಲ್ಲ, ಇದರಿಂದ ಅದು ಅವರ ಕುಲದಲ್ಲಿ ಕೆಲವೊಂದು ತೊಂದರೆಗಳನ್ನು ಉಂಟು ಮಾಡ್ತಾ ಇರುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಸಂತತಿ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಅದು ತೊಂದರೆಗಳನ್ನು ಕೊಡ್ತಾ ಇರುತ್ತೆ. ಹಾಗೆ ಯಾವುದಾದ್ರೊಂದು ರೀತಿಯಲ್ಲಿ ಆ ವಂಶಜರಿಗೆ ಏನೋ ಒಂದು ತೊಂದರೆಗಳು, ತಾಪತ್ರಯಗಳನ್ನು ನೀಡ್ತಾ ಇರುತ್ತೆ. ಅದಕ್ಕಾಗಿ ಆ ದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕು. ಈ ಒಂದು ಉದ್ದೇಶದಿಂದ ಇಲ್ಲಿ ನಾಗಬಲಿಯನ್ನು ಮಾಡುವಂಥದ್ದು ಇದೆ. ಇನ್ನು ಸಂತತಿ ಪ್ರಾಪ್ತಿಯಾಗಬೇಕು ಅಂದರೆ ಮಕ್ಕಳಾಗಬೇಕು, ಅದನ್ನು ಮಾಡೋದರಿಂದ ವಿಧಿಬದ್ಧವಾಗಿ ಮಾಡಬೇಕು ಇದನ್ನು. ಅದರಲ್ಲೂ ದಂಪತಿಗಳು ಸ್ವತಃ ಈ ವಿಧಿಯನ್ನು ಮಾಡಬೇಕು ಅನ್ನುವಂಥದ್ದಿದೆ. ಅದರಲ್ಲೂ ಪುತ್ರ ಪ್ರಾಪ್ತಿಗಾಗಿ ಮಾಡಬೇಕಾದಂತಹ ಈ ಒಂದು ವಿಧಿವಿಧಾನ ಏನಿದೆ, ಇದನ್ನು ಶ್ರವಣ ನಕ್ಷತ್ರ ಇರುವಂಥ ದಿನ, ಪಂಚಮಿ ಅಥವಾ ಪುತ್ರದ ಏಕಾದಶಿ. ಇಲ್ಲಿ ಪಂಚಮಿ ಅಂತ ಹೇಳಿದ್ರೆ ಪೂರ್ವ ಪುಣ್ಯಸ್ಥಾನ, ಅದು ಪುತ್ರಸ್ಥಾನ, ಅದು ಅಲ್ಲಿ ಆ ದಿನ ಪಂಚಮಿ ತಿಥಿ ಇರುವಂಥ ದಿನ ಮಾಡಬೇಕು. ಇಲ್ಲಾಂದರೆ ಪುತ್ರದ ಏಕಾದಶಿ ಇರುವಂಥ ದಿನ ಮಾಡಿದ್ರೆ ಅತ್ಯುತ್ತಮ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಇಲ್ಲಿ ತಿಥಿಗೆ ಪ್ರಾಶಸ್ತ್ಯವನ್ನು ಕೊಡುವಂಥದ್ದು ಮುಖ್ಯ ಅನ್ನುವಂಥ ಒಂದು ವಿಚಾರ. ಇಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ನಾವು ನಾರಾಯಣ ಬಲಿಯನ್ನು ಮಾಡಿಸಿದ್ದೀವಿ, ಆಶ್ಲೇಷ ಬಲಿಯನ್ನು ಮಾಡಿಸಿದ್ದೀವಿ, ನಾಗಪೂಜೆಯನ್ನು ಮಾಡಿದ್ದೇವೆ, ಆದರೂ ಕೂಡ ನಮ್ಮ ಉದ್ದೇಶ ಈಡೇರ್ತಾ ಇಲ್ಲ ಅನ್ನುವಂಥ ವಿಚಾರ ತಿಳಿಸ್ತಾ ಇದ್ದೀರಿ. ಆದರೆ ಬಹಳ ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕು, ಯಾವ ಉದ್ದೇಶಕ್ಕಾಗಿ ಯಾವ ಪೂಜೆಯನ್ನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥ ವಿಚಾರ. ಕೆಲವರು ಬೆಳಿಗ್ಗೆ ಹೋಗ್ತಾರೆ, ಮಧ್ಯಾಹ್ನದ ವೇಳೆಗೆ ಎಲ್ಲ ಆಯಿತು ಅಂತ ಹೇಳಿ ವಾಪಸ್ಸು ಬರುವಂಥದ್ದಿದೆ. ಅದರಲ್ಲೂ ಈ ಪ್ಯಾಕೇಜ್ ಸಿಸ್ಟಮ್ಮಲ್ಲಿ ಈ ಪೂಜೆಯನ್ನು ಮಾಡುವಂಥವರು ಕೂಡ ಇದ್ದಾರೆ. ಅವರಲ್ಲಿ ನಾನು ಕ್ಷಮೆ ಕೋರ್ತಾ ಈ ಮಾತನ್ನು ಹೇಳಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ಪೂಜಾ ವಿಧಿವಿಧಾನಗಳು ಬಹಳ ವಿಧಿಬದ್ಧವಾಗಿ ಇರಬೇಕು, ಧರ್ಮಶಾಸ್ತ್ರದಲ್ಲಿ ತಿಳಿಸಿರುವಂತೆಯೇ ಇರಬೇಕೇ ಹೊರತು ನಾವು ಸಮಯ ಇಲ್ಲ ಅಥವಾ ನಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ, ಹಣದ ಕೊರತೆ ಇದೆ, ಇದಕ್ಕಾಗಿ ಯಾವುದೋ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪೂಜೆ ಮಾಡಿದ್ರೆ ಆಯಿತು ಅಂತ ಹೇಳಿ ಮಾಡಿಸುವಂಥದ್ದಲ್ಲ. ಒಂದು ವೇಳೆ ನಿಮಗೆ ಪೂಜಾ ಫಲಗಳು ಸಿಕ್ಕದೇ ಇದ್ದಾಗ ಈ ಪೂಜೆ ಮಾಡಿರುವಂಥ ವಿಧಿವಿಧಾನದಲ್ಲಿ ಎಲ್ಲೋ ಲೋಪವಾಗಿದೆ ಅನ್ನುವಂಥದ್ದನ್ನು ನೀವು ಗ್ರಹಿಸ್ಕೊಳ್ಬೇಕು. ಇಲ್ಲಿ ನಾರಾಯಣ ಬಲಿ ಮಾಡುವಂಥ ಉದ್ದೇಶ ಅಂತ ಹೇಳಿದ್ರೆ, ದುರ್ಮರಣ ಹೊಂದಿದಂತಹ ಅಥವಾ ಆತ್ಮಹತ್ಯೆ ಮಾಡಿದಂತಹ ಜೀವದ ಕ್ರಿಯಾಕರ್ಮಗಳು ಆಗಿರಲ್ಲ. ಅದಕ್ಕಾಗಿ ಈ ನಾರಾಯಣ ಬಲಿಯನ್ನು ಮಾಡಬೇಕು. ಏಕೆಂದರೆ ಇಲ್ಲಿ ಆ ಆತ್ಮಹತ್ಯೆ ಮಾಡಿಕೊಂಡಂತಹ ಜೀವ ಏನಿದೆ, ಅದಕ್ಕೆ ಪ್ರೇತತ್ವ ಮುಗಿದು ಪಿತೃತ್ವ ಅನ್ನುವಂಥದ್ದು ಸಿಕ್ಕಿರಲ್ಲ. ಹಾಗಾಗಿ ಅದರ ಲಿಂಗದೇಹ ಹಾಗೆ ಅಲೆದಾಡ್ತಾ ಇರುತ್ತೆ. ಇಂತಹ ಲಿಂಗದೇಹ ಒಂದು ಶಾಪವನ್ನು ಕೊಡ್ತಾ ಇರುತ್ತೆ. ಯಾಕೆಂದರೆ ಮುಕ್ತಿಯನ್ನು ನನಗೆ ಕೊಟ್ಟಿಲ್ಲ, ಆದ್ದರಿಂದ ಅವರ ಕುಲದಲ್ಲಿ ಸಂತತಿಗಳು ಆಗಬಾರದು ಅಂತ ಹೇಳಿ ತೊಂದರೆಗಳನ್ನು ಕೊಡ್ತಾ ಇರುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ವಂಶಜರಿಗೆ ತೊಂದರೆಯನ್ನು ಅದು ನೀಡ್ತಾ ಇರುತ್ತೆ. ಅಂತಹ ಒಂದು ಲಿಂಗದೇಹಕ್ಕೆ ಗತಿಯನ್ನು ನೀಡಬೇಕು, ಮುಕ್ತಿಯನ್ನು ಕರುಣಿಸಬೇಕು ಅಂತ ಹೇಳಿದ್ರೆ ನಾರಾಯಣ ಬಲಿ ವಿಧಿಯನ್ನು ಮಾಡಬೇಕಾಗತ್ತೆ. ಇಲ್ಲಿ ವಿಧಿ ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕಾಗಿರುವಂಥದ್ದು. ಈ ವಿಧಿಯನ್ನು ಮಾಡಲಿಕ್ಕೆ ಯೋಗ್ಯ ಸಮಯ ಅಂತ ಹೇಳಿದ್ರೆ ಯಾವುದೇ ತಿಂಗಳ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಅಥವಾ ದ್ವಾದಶಿ ಯೋಗ್ಯವಾಗಿರುತ್ತೆ. ಇಲ್ಲಿ ಏಕಾದಶಿಯ ದಿನ ಅಧಿವಾಸವನ್ನು ಮಾಡಬೇಕು. ಅಧಿವಾಸ ಅಂತ ಹೇಳಿದ್ರೆ ದೇವರ ಸ್ಥಾಪನೆಯನ್ನು ಮಾಡುವಂಥದ್ದು,
ದ್ವಾದಶಿಯ ದಿನ ಶ್ರಾದ್ದವನ್ನು ಮಾಡಬೇಕು. ಆದರೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ಹೆಚ್ಚಿನ ಜನ ಒಂದೇ ದಿನದಲ್ಲಿ ಈ ಒಂದು ಎರಡೂ ಪೂಜೆಯನ್ನು ಮಾಡಿಕೊಂಡು ಬರುವಂಥದ್ದು ಇದೆ. ಹಾಗಾಗಿ ಈ ವಿಧಿವಿಧಾನಗಳನ್ನು ಒಂದೇ ದಿನ ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಇಲ್ಲಿ ಸಂತಾನ ಪ್ರಾಪ್ತಿಗಾಗಿ ಈ ವಿಧಿಯನ್ನು ಮಾಡೋದಿದ್ರೆ ದಂಪತಿಗಳು ಸ್ವತಃ ಈ ಒಂದು ಪೂಜೆಯನ್ನು ಮಾಡಬೇಕು. ಪುತ್ರ ಪ್ರಾಪ್ತಿಗಾಗಿ ವಿಧಿಯನ್ನು ಮಾಡೋದಿದ್ರೆ ಈಗಾಗಲೇ ಹೇಳಿದಾಗೆ ಶ್ರವಣ ನಕ್ಷತ್ರ ಅಥವಾ ಪಂಚಮಿ ತಿಥಿ ಇರುವಂಥದ್ದು ಅಥವಾ ಪುತ್ರದ ಏಕಾದಶಿ, ಇದರಲ್ಲಿ ಯಾವುದಾದ್ರೂ ಒಂದು ತಿಥಿಯದ್ದು ಮಾಡಿದ್ರೆ ಹೆಚ್ಚು ಲಾಭವಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಒಂದು ನಾರಾಯಣ ಬಲಿಯ ವಿಧಿಯನ್ನು ಮಾಡಲಿಕ್ಕೆ ಯೋಗ್ಯವಾದ ಸ್ಥಳ ಅಂತ ಹೇಳಿದ್ರೆ ನದಿ ತೀರದಂತಹ ಪವಿತ್ರ ಸ್ಥಳದಲ್ಲಿ ಇದನ್ನು ಮಾಡಬೇಕು. ಇಲ್ಲಿ ಪದ್ಧತಿಯ ಪ್ರಕಾರ ಮೊದಲನೇ ದಿನ ಮೊದಲು ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ನಾರಾಯಣ ಬಲಿಯ ಸಂಕಲ್ಪವನ್ನು ಮಾಡಿಕೊಳ್ಬೇಕು. 2 ಕಲಶಗಳ ಮೇಲೆ ಶ್ರೀ ವಿಷ್ಣು ಮತ್ತು ವೈವಸ್ಥವ ಯಮ ಇವರ ಸುವರ್ಣ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಅವುಗಳಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ನಂತರ ಆ ಕಲಶಗಳ ಪೂರ್ವಕ್ಕೆ ದರ್ಭೆಯಿಂದ ಒಂದು ರೇಖೆಯನ್ನು ಎಳೆದು ದಕ್ಷಿಣದ ಕಡೆಗೆ ದರ್ಭೆಗಳನ್ನು ಹರಡಬೇಕು. ಅಂದರೆ ಅದರ ತುದಿ ದಕ್ಷಿಣದ ಕಡೆಗಿರಬೇಕು. ಅದರ ಮೇಲೆ ಶುಂಧಂತಾಂ ವಿಷ್ಣುರೂಪಿ ಪ್ರೇತಃ ಈ ಮಂತ್ರದಿಂದ 10 ಬಾರಿ ನೀರನ್ನು ಬಿಡಬೇಕು. ನಂತರ ದಕ್ಷಿಣಕ್ಕೆ ಮುಖ ಮಾಡಿ ಅಪಸವ್ಯದಿಂದ ವಿಷ್ಣುರೂಪಿ ಪ್ರೇತದ ಧ್ಯಾನವನ್ನು ಮಾಡಬೇಕು. ಅಲ್ಲಿ ಹರಡಿರುವ ದರ್ಭೆಗಳ ಮೇಲೆ ಜೇನುತುಪ್ಪ, ತುಪ್ಪ ಮತ್ತು ಎಳ್ಳುಗಳಿಂದ ತಯಾರಿಸಿದಂತಹ 10 ಪಿಂಡಗಳನ್ನು ಕಶ್ಯಪ ಗೋತ್ರ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಇವರ ಪ್ರೇತ ವಿಷ್ಣು ದೈವತ ಅಯಂತೆ ಪಿಂಡಃ ಅಂತ ಹೇಳಿಕೊಂಡು ಪಿಂಡಗಳನ್ನು ಗಂಧಾದಿ ಉಪಚಾರಗಳಿಂದ ಪೂಜೆ ಮಾಡಿ ನಂತರ ಅವುಗಳನ್ನು ಆ ನೀರಿನಲ್ಲಿ ಅಥವಾ ಜಲಾಶಯದಲ್ಲಿ ವಿಸರ್ಜನೆ ಮಾಡಬೇಕು. ಇದು ಹಿಂದಿನ ದಿನದ ವಿಧಿ, ಅಂದರೆ ಮೊದಲನೇ ದಿನ ಮಾಡಬೇಕಾಗಿರುವಂಥ ಈ ಪೂಜಾ ಕ್ರಮ ಇದು. ಇನ್ನು 2ನೇ ದಿನ ಮಾಡಬೇಕಾಗಿರುವಂಥದ್ದು ಮಧ್ಯಾಹ್ನದ ಸಮಯದಲ್ಲಿ ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ನಂತರ 1, 3 ಅಥವಾ 5 ಹೀಗೆ ಬೆಸ ಸಂಖ್ಯೆಯಲ್ಲಿ ಬ್ರಾಹ್ಮಣರನ್ನು ಆಮಂತ್ರಣ ಮಾಡಿ ಏಕೋದಿಷ್ಟ ವಿಧಿಯಿಂದ ಆ ವಿಷ್ಣುರೂಪಿ ಪ್ರೇತದ ಶ್ರಾದ್ದವನ್ನು ಮಾಡಬೇಕು. ಆ ಶ್ರಾದ್ದವನ್ನು ಬ್ರಾಹ್ಮಣರ ಪಾದ ಪ್ರಕ್ಷಾಳನದಿಂದ ತೃಪ್ತಿ ಪ್ರಶ್ನೆಯ ತನಕ ಮಂತ್ರರಹಿತವಾಗಿ ಮಾಡಬೇಕು. ಶ್ರೀ ವಿಷ್ಣು, ಬ್ರಹ್ಮ, ಶಿವ ಮತ್ತು ಸಪರಿವಾರ ಯಮ ಇವರಿಗೆ ನಾಮಮಂತ್ರಗಳಿಂದ 4 ಪಿಂಡಗಳನ್ನು ಕೊಡಬೇಕು. ವಿಷ್ಣುರೂಪಿ ಪ್ರೇತಕ್ಕಾಗಿ 5ನೆಯ ಪಿಂಡವನ್ನು ಕೊಡಬೇಕು. ಇಲ್ಲಿ ಪಿಂಡ ಪೂಜೆಯನ್ನು ಮಾಡಿ ಅವುಗಳ ವಿಸರ್ಜನೆಯಾದ ನಂತರ ದಕ್ಷಿಣೆ ಸಮೇತ ಫಲಪುಷ್ಪಾದಿಗಳನ್ನು ಕೊಡಬೇಕು. ಹಾಗೆ ಬ್ರಾಹ್ಮಣರಿಗೆ ವಸ್ತ್ರಗಳನ್ನಾಗಲಿ ಗೋವನ್ನಾಗಲಿ ಚಿನ್ನದ ವಸ್ತುವನ್ನಾಗಲಿ ದಾನ ಕೊಡಬೇಕು ಅನ್ನುವಂಥದ್ದಿದೆ. ಒಂದು ವೇಳೆ ಅದು ಸಾಧ್ಯ ಇಲ್ಲ ಅಂದರೆ ಯಥಾಶಕ್ತಿ ದಕ್ಷಿಣೆಯನ್ನಾದರೂ ಅವರಿಗೆ ದಾನವನ್ನು ಕೊಡಬೇಕು. ನಂತರ ಪ್ರೇತಕ್ಕೆ ತಿಲಾಂಜಲಿ ನೀಡುವ ಬಗ್ಗೆ ಬ್ರಾಹ್ಮಣರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಹಾಗೆ ದರ್ಭೆ, ಎಳ್ಳು ಮತ್ತು ತುಳಸಿ ದಳಗಳಿಂದ ಭರಿತವಾದಂತಹ ನೀರನ್ನು ಬೊಗಸೆಯಲ್ಲಿ ತೆಗೆದುಕೊಂಡು ಅದನ್ನು ಪ್ರೇತಕ್ಕೆ ನೀಡಬೇಕು. ನಂತರ ಯಾರು ಶ್ರಾದ್ದ ಮಾಡ್ತಾರೋ ಅವರು ಸ್ನಾನ ಮಾಡಿ ಭೋಜನವನ್ನು ಮಾಡಬೇಕು. ಇಲ್ಲಿ ಈ ಒಂದು ಕ್ರಮವನ್ನು ಅನುಸರಣೆ ಮಾಡೋದ್ರಿಂದ ಆ ಒಂದು ಪ್ರೇತಾತ್ಮಕ್ಕೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇದನ್ನು ಸ್ಮೃತಿ ಗ್ರಂಥದಲ್ಲಿ ನಾರಾಯಣ ಬಲಿ ಮತ್ತು ನಾಗಬಲಿ ಇವುಗಳನ್ನು ಒಂದೇ ಉದ್ದೇಶಕ್ಕಾಗಿ ಹೇಳಿರುವುದರಿಂದ 2 ವಿಧಿಗಳನ್ನು ಜೊತೆಯಲ್ಲಿ ಮಾಡುವಂಥ ಒಂದು ಪರಂಪರೆ ಇದೆ. ಇಲ್ಲಿ ನಾರಾಯಣ ನಾಗಬಲಿ ಈ ಜೋಡಿ ಹೆಸರುಗಳು ಇದೇ ಕಾರಣದಿಂದ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಈಗಾಗಲೇ ಮಾಡಿರುವಂಥ ಒಂದು ಕ್ರಮ ಏನಿದೆ ಅದು ಈ ಒಂದು ಪದ್ಧತಿಯಲ್ಲಿತ್ತ ಅಥವಾ ಮುಂದೆ ಮಾಡಬೇಕಾದಾಗ ಈ ಪದ್ಧತಿಯನ್ನು ಅನುಸರಣೆ ಮಾಡಿ ಈ ಒಂದು ಬಾಧೆಯಿಂದ ಮುಕ್ತಿ ಸಿಕ್ಕತ್ತೆ. ಹಾಗೆ ಬಂಧುಗಳೇ, ನೀವು ನಿಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ಯಾವುದೇ ರೀತಿಯ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿದ್ರೂ ಪ್ರತಿದಿನ ನಾವು ಭಗವಂತನ ಆರಾಧನೆಯನ್ನು, ಭಗವಂತನ ಧ್ಯಾನವನ್ನು ಮಾತ್ರ ಬಿಡಬಾರ್ದು. ಯಾಕೆಂದರೆ ಎಲ್ಲೋ ಒಂದು ಕಡೆ ಪೂಜೆ ಆಗಿದೆ, ಎಲ್ಲೋ ಒಂದು ಕಡೆ ಪರಿಹಾರ ಆಗಿದೆ, ಇನ್ನು ನಮ್ಮ ಸಮಸ್ಯೆಗಳು ತೀರ್ತು ಅಂತ ಹೇಳಿ ಕೈಕೊಟ್ಟಿ ಕೂತ್ಕೊಳ್ಬಾರ್ದು. ಅದನ್ನು ಒಂದು ಕನ್ಸಿಸ್ಟೆನ್ಸಿಯ ಮೂಲಕ ಪ್ರತಿನಿತ್ಯ ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯವಾದ ಉದ್ದೇಶ. ಯಾಕೆಂದರೆ ಆ ಒಂದು ಮಂತ್ರಶಕ್ತಿಗಾಗಲಿ ಮಾಡಿರುವಂಥ ಒಂದು ವಿಧಿವಿಧಾನಕ್ಕಾಗಲಿ ಶಕ್ತಿ ಸ್ಥಾಯಿಯಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಪ್ರತಿದಿನ ಅದನ್ನು ಮುಂದುವರಿಸ್ತಾ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಯಾರ ಮನೆಯಲ್ಲಿ ಇಂತಹ ಸಮಸ್ಯೆಗಳಿರುತ್ತೆ, ತೊಂದರೆಗಳಿರುತ್ತೆ, ಅವರು ಕೆಲವೊಂದು ಸಾತ್ವಿಕ ಮಂತ್ರಗಳನ್ನು ಪಠಣ ಮಾಡ್ತಾ ಇರಬೇಕಾಗತ್ತೆ. ಅದರಿಂದ ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರ ಧರ್ಮಶಾಸ್ತ್ರದಲ್ಲಿ ಇದೆ. ಇಲ್ಲಿ ಮಂತ್ರ ಅಂತ ಹೇಳಿದ್ರೆ ಮನಸ್ಸನ್ನು ತಂತ್ರದಲ್ಲಿ ಬಂಧಿಸುವಂಥದ್ದು.
ಅನಾವಶ್ಯಕವಾದಂತಹ ಮತ್ತು ಅತಿಯಾದ ಆಲೋಚನೆಗಳು ಹುಟ್ಟಿಕೊಂಡು ಆತಂಕವನ್ನು ಉಂಟು ಮಾಡುತ್ತೆ. ಕೆಲವರು ನೋಡಿ ಸ್ವಲ್ಪ ಇದ್ದರೆ ಅದನ್ನು ತುಂಬ ಯೋಚನೆ ಮಾಡುವಂಥದ್ದು, ಅವರು ಒಂದು ಎಕ್ಸ್ಟ್ರಾ ಥಾಟನ್ನು ಕೊಡ್ತಾರೆ, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾರೆ. ಇದರಿಂದ ಅವರಿಗೆ ಒತ್ತಡಗಳು ಉಂಟಾಗುತ್ತೆ. ಸಮಸ್ಯೆ ಚಿಕ್ಕದೆ, ಆದರೆ ಯೋಚನೆ ಮಾಡಿ 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 ಅದನ್ನೇ ದೊಡ್ಡದನ್ನಾಗಿ ಮಾಡಿಕೊಳ್ತಾರೆ. ಇದರಿಂದ ಒತ್ತಡ ಉಂಟಾಗುತ್ತೆ, ಆತಂಕ ಕೂಡ ಉಂಟಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಕೆಲವೊಂದು ಮಂತ್ರಗಳನ್ನು ಪಠಣ ಮಾಡೋದ್ರಿಂದ ಅದು ಅತ್ಯಂತ ಪರಿಣಾಮಕಾರಿಯಾದ ಔಷಧಿಯಾಗಿ ಕೆಲಸ ಮಾಡುತ್ತೆ. ನಾವು ಪೂಜಿಸುವಂಥ, ನಾವು ಪ್ರಾರ್ಥನೆ ಮಾಡುವಂಥ, ನಾವು ಧ್ಯಾನ ಮಾಡುವಂಥ ನಮ್ಮ ಇಷ್ಟದ ದೇವರ ಹೆಸರನ್ನು ನಾವು ಪಠಣ ಮಾಡಿಕೊಳ್ಬೋದು. ಇಲ್ಲಿ ಯಾವುದೇ ಒಂದು ಮಂತ್ರದಲ್ಲಿ 3 ವಿಧ ಇದೆ, ಅದನ್ನು ನೀವು ಗಮನಿಸಬೇಕು. ಒಂದು ಸಾತ್ವಿಕ ಮಂತ್ರ, ಇನ್ನೊಂದು ತಾಂತ್ರಿಕ ಮಂತ್ರ, ಇನ್ನೊಂದು ಶಾಬರ ಮಂತ್ರ ಅನ್ನುವಂಥದ್ದು. ಈ ಪ್ರತಿಯೊಂದು ಮಂತ್ರಕ್ಕೂ ಕೂಡ ತನ್ನದೇ ಆದಂಥ ಒಂದು ಮಹತ್ವ ಇದೆ, ತನ್ನದೇ ಆದಂಥ ಒಂದು ಶಕ್ತಿ ಇದೆ. ಆದ್ದರಿಂದಲೇ ಈ ಮಂತ್ರಗಳು ಬೀಜಾಕ್ಷರಗಳಿಂದ ತುಂಬಿರುವಂಥದ್ದು. ಪ್ರತಿ ಬೀಜಾಕ್ಷರಕ್ಕೂ ಕೂಡ ಒಂದು ಶಕ್ತಿ ಇದೆ. ಹಾಗಾಗಿನೇ ಅದು ನಮ್ಮ ಉದ್ದೇಶಿತ ಗುರಿಯನ್ನು ಈಡೇರಿಸುತ್ತೆ ಈ ಮಂತ್ರ ಪಠಣವನ್ನು ಮಾಡೋದ್ರಿಂದ. ಹಾಗಾಗಿನೇ ನಾವು ಪ್ರತಿನಿತ್ಯ ಪಠಣ ಮಾಡುವಂಥ ಮಂತ್ರಗಳನ್ನು ಸಾತ್ವಿಕ ಮಂತ್ರಗಳು ಅಂತ ಹೇಳಿ ಕರಿಬಹುದು. ಅವುಗಳಲ್ಲಿ ಪ್ರತಿನಿತ್ಯ ಯಾವುದಾದ್ರೂ ಒಂದನ್ನು ಜಪಿಸ್ತಾ ಇರಬೇಕು. ಇದು ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ನೀಡಲಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಮನಸ್ಸನ್ನು ಸುಸ್ಥಿರವಾಗಿ ಇಡುತ್ತೆ. ಹಾಗಾಗಿ ಒಂದು ಸಮಸ್ಯೆಗೆ ಪರಿಹಾರ ಏನು ಅನ್ನುವಂಥ ಒಂದು ಆಲೋಚನೆ ಮಾಡಲಿಕ್ಕೆ, ಆ ಆಲೋಚನೆಯನ್ನು ತೀರ್ಮಾನದ ರೂಪಕ್ಕೆ ಇಳಿಸಲಿಕ್ಕೆ ಇದು ಸಹಾಯಕವಾಗುತ್ತೆ. ಹಾಗಾಗಿ ಈ ಮಂತ್ರವನ್ನು ಪಠಣ ಮಾಡುವಂಥದ್ದು ತುಂಬ ಉತ್ತಮ. ಅದರಲ್ಲೂ ಬಹಳ ವಿಶೇಷವಾಗಿ ನಾವು ಪಠಣ ಮಾಡಿಕೊಳ್ಬೇಕಾಗಿರುವಂಥ ಕ್ಲೇಶನಾಶ ಮಂತ್ರ ಒಂದಿದೆ. ಏನಂದರೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಬೇಕು. 108 ಸಾರಿ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡಬೇಕು. ಇದನ್ನು ನಿಯಮಿತವಾಗಿ ಮಾಡೋದ್ರಿಂದ ಅಪಶ್ರುತಿಗಳು ನಿವಾರಣೆಯಾಗುತ್ತೆ, ಕ್ಲೇಶಗಳು ಕೊನೆಯಾಗುತ್ತೆ. ನಮ್ಮ ಬಾಧೆ, ನಮ್ಮ ಸಮಸ್ಯೆ, ನಮ್ಮ ದುಃಖ, ನಾವು ಅಪಾಯದಿಂದ ಪಾರಾಗುವಂಥ ಕ್ರಮ, ಇದು ಎಲ್ಲದಕ್ಕೂ ಕೂಡ ಇದು ಮೂಲ ಮಂತ್ರವಾಗಿ ಇರುವಂಥದ್ದು. ದಿವ್ಯ ಔಷಧಿ ಇದು. ಹಾಗಾಗಿ ಕುಟುಂಬದಲ್ಲಿ ಸಂತೋಷ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಈ ಮಂತ್ರವನ್ನು ಪಠಣ ಮಾಡಬೇಕು. ಇನ್ನು ನಾರಾಯಣ ಗಾಯತ್ರಿ ಮಂತ್ರ ಒಂದಿದೆ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅನ್ನುವಂಥ ಮಂತ್ರವನ್ನು ಪಠಣ ಮಾಡಬೇಕು. ಏಕೆಂದರೆ ಭಗವಾನ್ ವಿಷ್ಣುವನ್ನು ಜಗತ್ಪಾಲಕ ಅಂತ ಹೇಳಿ ಕರೆದಿರುವಂಥದ್ದು. ಮತ್ತು ನಮ್ಮೆಲ್ಲರ ಪೋಷಕ ಯಾರು ಅಂತ ಹೇಳಿದ್ರೆ ವಿಷ್ಣು. ಆದ್ದರಿಂದ ಈ ಹಳದಿ ಹೂಗಳನ್ನು, ಹಳದಿ ವಸ್ತ್ರಗಳನ್ನು ವಿಷ್ಣುವಿಗೆ ಅರ್ಪಣೆ ಮಾಡಿ ಮೇಲಿನ ಮಂತ್ರದಿಂದ ವಿಷ್ಣುವನ್ನು ಸ್ಮರಣೆ ಮಾಡಿಕೊಳ್ಬೇಕು. ಜೀವನದಲ್ಲಿ ನಕಾರಾತ್ಮಕ ಆಲೋಚನೆಗಳು ಬರಲ್ಲ ಮತ್ತು ಯಾವುದೇ ದುರ್ಘಟನೆಗಳು ಸಂಭವಿಸಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಅದರಿಂದಲೇ ಜೀವನದಲ್ಲಿ ಸಂತೋಷ ಬೇಕು, ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಈ ಮಂತ್ರವನ್ನು ಪಠಣ ಮಾಡಬೇಕು. ಇಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಆರಾಧನೆ ಮತ್ತು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದ ಸಂತೋಷ, ಸಮೃದ್ಧಿ, ಉತ್ತರೋತ್ತರ ಅಭಿವೃದ್ಧಿ ಆ ಮನೆಯಲ್ಲಿ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಬಹಳ ವಿಶೇಷವಾಗಿ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು. ಇನ್ನು ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅದು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡಬೇಕು. ಇದು ಶಿವನ ಮಹಾಮೃತ್ಯುಂಜಯ ಮಂತ್ರ. ಇದು ಅಪಮೃತ್ಯುವನ್ನು ತಡೆಯುತ್ತೆ. ಹಾಗೆ ಯಾವುದೇ ದುರ್ಘಟನೆಗಳು ಆಗದಂತೆ ಇದು ತಡೆದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಶಿವಲಿಂಗದ ಮೇಲೆ ನೀರನ್ನು ಧಾತುರ ಬೆರೆಸಿದ ಹಾಲಿನಿಂದ ಅಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಈ ಮಂತ್ರವನ್ನು ಜಪ ಮಾಡಬೇಕು. ಹಾಗೆ ನಮಗೆ ಬಂದೊದಗುವಂಥ ತೊಂದರೆಗಳು ಇದರಿಂದ ದೂರ ಆಗುತ್ತೆ. ಮನೆಯ ಯಾವುದೇ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾಗಿದ್ದರೆ, ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಈ ಮಂತ್ರದ ಸಹಾಯವನ್ನು ನಿಯಮಿತವಾಗಿ ನಾವು ಪಠಣ ಮಾಡೋದ್ರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಈ ಮಂತ್ರವನ್ನು ಜಪಿಸುವಾಗ ಶುದ್ಧರಾಗಿ, ಶುದ್ಧ ಮನಸ್ಕರಾಗಿ ಇರಬೇಕು ಅನ್ನುವಂಥದ್ದು. ಇಲ್ಲದೇ ಇದ್ದರೆ ಮಂತ್ರದ ಪ್ರಭಾವ ಸಿದ್ಧಿಸಲ್ಲ. ಹಾಗಾಗಿ ಶುದ್ಧ ಮನಸ್ಸಿನಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಈ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡ್ತಾ ಶಿವನನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಸಿದ್ಧಿ ಮತ್ತು ಮೋಕ್ಷ ಗಾಯತ್ರಿ ಮಂತ್ರ ಒಂದಿದೆ. ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೇಣ್ಯಂ
ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅನ್ನುವಂಥ ಮಂತ್ರವನ್ನು ಪಠಣ ಮಾಡಬೇಕು. ಇದು ಬಹಳ ಅದ್ಭುತವಾದಂತಹ ಏಕೈಕ ಮಂತ್ರ ಇದು. ಏಕೆಂದರೆ ಈ ಮಂತ್ರವನ್ನು ಮಹಾಮಂತ್ರ ಅಂತ ಹೇಳಿ ಕರೆಯುವಂಥದ್ದು. ಪ್ರತಿಯೊಂದು ಸಮಸ್ಯೆಗೂ ಕೂಡ ಈ ಒಂದು ಮಂತ್ರ ಪರಿಣಾಮಕಾರಿಯಾಗಿ ಇರುವಂಥದ್ದು. ಹಾಗಾಗಿ ಪರಿಶುದ್ಧವಾದ ಮನಸ್ಸಿನಿಂದ 108 ಬಾರಿ ಈ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಅನ್ನುವಂಥದ್ದು ಇದೆ. ಇನ್ನು ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರ ಗಣೇಶನನ್ನು ಸ್ಮರಣೆ ಮಾಡುವಂಥದ್ದು. ಸಂಕಟ ನಿವಾರಕ ಅಂತ ಹೇಳಿ ಈ ಗಣೇಶನನ್ನು ಕರೆದಿರೋದ್ರಿಂದ ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಮಂತ್ರ. ಎಲ್ಲ ಶುಭ ಕಾರ್ಯಗಳ ಆರಂಭದಲ್ಲಿ ಶ್ರೀ ಗಣೇಶಾಯ ನಮಃ ಅನ್ನುವಂಥ ಮಂತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು. ಹಾಗೆ ದೂರ್ವೆಯಿಂದ ಒಂದು ಚಿಟಿಕೆ ಸಿಂಧೂರದಿಂದ ಪೂಜಿಸಬೇಕು ಅನ್ನುವಂಥದ್ದು. ಇಲ್ಲಿ ತುಪ್ಪದ ದೀಪಗಳನ್ನು ಗಣಪತಿಗೆ ಹಚ್ಚಿಡಬೇಕು. ಹಾಗೆ 108 ಬಾರಿ ಇದನ್ನು ಜಪ ಮಾಡೋದ್ರಿಂದ ಜೀವನದಲ್ಲಿ ಎಲ್ಲ ರೀತಿಯ ಶುಭ ಲಾಭಗಳು ಬರಲಿಕ್ಕೆ ಆರಂಭ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಬಹಳ ವಿಶೇಷವಾಗಿ ಈ ಗಣಪತಿಯ ಮಂತ್ರವನ್ನು ನಾವು ಪಠಣ ಮಾಡಿಕೊಳ್ಬೋದು. ಇನ್ನು ನಮಗೆ ಬರುವಂತಹ ಕೆಲವು ತೊಂದರೆಗಳು ಇದ್ದಕ್ಕಿದ್ದ ಹಾಗೆ ಬಂದ್ಬಿಡುತ್ತೆ, ಹಠಾತ್ತಾಗಿ ಬರುತ್ತೆ. ಅಂಥದ್ದನ್ನು ನಿವಾರಣೆ ಮಾಡಲಿಕ್ಕೆ ಕಾಳಿಕಾ ಮಂತ್ರವನ್ನು ಕೆಲವರು ಪಠಣ ಮಾಡುವಂಥದ್ದಿದೆ. ಇದು ಗುರುಮುಖೇನ ಸಿದ್ಧಿ ಆಗಬೇಕು. ಆಗ ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಮಂತ್ರ ಆಗುತ್ತೆ. ಆದರೆ ತುಂಬ ಜಾಗರೂಕರಾಗಿ ಈ ಮಂತ್ರವನ್ನು ಪಠಣ ಮಾಡಬೇಕು. ಇದು ಬೇರೆಯವರಿಗೆ ತೊಂದರೆಯನ್ನು ಕೊಡಲಿಕ್ಕೆ ಈ ಮಂತ್ರವನ್ನು ಪಠಣ ಮಾಡಬಾರ್ದು. ನಿಮ್ಮ ಶ್ರೇಯಸ್ಸಿಗೆ ಮಾತ್ರ ಇದನ್ನು ಬಳಸ್ಕೊಳ್ಬೇಕು. ಏಕೆಂದರೆ ಈ ಮಂತ್ರ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಮಂತ್ರ. ಅದು ಓಂ ಕಾಳಿಕಾಯೈ ನಮಃ, ಓಂ ಹ್ರೀಂ ಶ್ರೀಂ ಕ್ರೀಂ ಪರಮೇಶ್ವರಿ ಕಾಳಿಕಾಯೈ ಸ್ವಾಹ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡಬೇಕು ಪ್ರತಿದಿನ. ಇದರಿಂದ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ. ಮಾಡುವಂಥ ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ಮನೆ ಸಮೃದ್ಧಿಯಾಗಿರುತ್ತೆ. ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಅನ್ನುವಂಥದ್ದು. ಹಾಗೆ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಿದಾಗ ಇಲ್ಲಿ ಶತ್ರುಗಳಿರ್ತಾರೆ, ಕೆಲವರು ಹಿತಶತ್ರುಗಳು, ನಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರಿ ಪಡುವಂಥವ್ರು, ಅಸೂಯೆ ಪಡುವಂಥವ್ರು, ಅಂಥವರನ್ನು ಇದು ನಿರ್ಬಂಧಿಸುತ್ತೆ. ಹಾಗೆ ನಮ್ಮ ಮನೆಗೆ ಯಾವುದೇ ದುಷ್ಟ ಶಕ್ತಿ ಬರದಂತೆ ತಡೆಯುವಂತಹ ಒಂದು ಮಂತ್ರ ಅಂತ ಹೇಳಿದ್ರೆ ಅದು ಈ ಕಾಳಿಕಾ ಮಂತ್ರ. ಹಾಗೆ 15 ದಿನಗಳಿಗೊಮ್ಮೆ ಯಾವುದೇ ಒಂದು ಮಂಗಳವಾರ ಅಥವಾ ಶುಕ್ರವಾರದ ದಿನ ಕಾಳಿ ಮಾತೆಗೆ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಿ ಈ ಮಂತ್ರವನ್ನು ಪಠಣ ಮಾಡಿಕೊಂಡ್ರೆ ಕಾರ್ಯಸಿದ್ಧಿ ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಮನೆಯಲ್ಲಿ ಈ ರೀತಿ ಮಂತ್ರ ಪಠಣ ಆಗಬೇಕು. ಮನೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ಇದು ಸಹಾಯಕವಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಮರ್ಥವಾದ ಕೆಲಸಗಳನ್ನು ಮಾಡುವಂಥ ದಿನ, ಅದರಲ್ಲೂ ಉತ್ತಮ ಫಲಗಳು ಸಿಕ್ಕುವಂಥ ದಿನ ಆಗಿರೋದ್ರಿಂದ ಯಾವುದೇ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಇದು ಉತ್ತಮವಾಗಿರುವಂಥ ದಿನ. ಅದರಲ್ಲೂ ಸಾಹಸ ಕೆಲಸಗಳಿದೆ, ಸ್ಪರ್ಧೆ ಕೆಲಸಗಳಿದೆ, ಒಂದು ಕಠಿಣವಾದಂತಹ ಕೆಲಸ, ಒಂದು ಕಾಂಪೀಟ್ ಮಾಡಬೇಕು, ಅದರಲ್ಲಿ ಗೆಲ್ಲಬೇಕು ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಸಂದರ್ಭಗಳು ಕೂಡ ಈ ದಿನ ಒದಗಿ ಬರುತ್ತೆ. ಜೊತೆಗೆ ಹಠಾತ್ತಾಗಿ ಆರ್ಥಿಕ ಲಾಭ ಕೂಡ ಉಂಟಾಗುವಂಥದ್ದು. ನಿಮ್ಮ ವ್ಯಾಪಾರದಿಂದ ಲಾಭ ಬರ್ಬೋದು, ನಿಮ್ಮ ಹಿರಿಯರು ಕೊಡುವಂಥ ಒಂದು ಸಲಹೆಯಿಂದ ಲಾಭ ಬರ್ಬೋದು, ಅಥವಾ ಕೊಟ್ಟ ಹಣ ವಾಪಸ್ಸು ಬರ್ಬೋದು, ಅಥವಾ ಯಾವತ್ತೋ ಮಾಡಿರುವಂಥ ಕೆಲಸದಿಂದ ಬರುವಂಥ ಪ್ರತಿಫಲ ಈ ದಿನ ನಿಮ್ಮ ಕೈಗೆ ಬರಬಹುದು. ಒಟ್ಟಾರೆ ಈ ದಿನ ಹಣ ನಿಮಗೆ ಹಠಾತ್ತಾಗಿ ಕೈ ಸೇರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಪ್ರಮುಖ ವ್ಯಕ್ತಿಗಳ ಜೊತೆ ಮಾಡುವಂಥ ಒಂದು ಸಂಪರ್ಕ, ಸಂವಹನ, ಮಾತುಕತೆ ನಿಮ್ಮ ಭವಿಷ್ಯಕ್ಕೆ, ಇದು ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ, ನಿಮ್ಮ ಚಟುವಟಿಕೆಗಳಿಗೆ ಪೂರಕವಾದಂಥ ಒಂದು ವಾತಾವರಣವನ್ನು ಕೊಡ್ತಾ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಯಾವುದೇ ಒಂದು ಮಾತುಕತೆ ಆಗಲಿ, ಯಾವುದೇ ಒಂದು ಕಮ್ಯುನಿಕೇಷನ್ ಆಗಲಿ ಒಳ್ಳೆಯದನ್ನೇ ತರುತ್ತೆ. ಹಾಗೆ ಈ ಸ್ಥಿರಾಸ್ತಿಯ ವಿವಾದಗಳೇನಾದರೂ ಇದ್ದರೆ ಒಂದು ಹಂತಕ್ಕೆ ಬರುತ್ತೆ ನೋಡಿ. ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿ, ಏಕೆಂದರೆ ಕುಜನ ವಾರ, ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಉತ್ತಮ ಫಲ ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿ ಕುಜ. ಹಾಗಾಗಿ ಈ ಕುಜನಿಂದ ಬರುವಂಥ ವಿದ್ಯಮಾನಗಳು ಅಥವಾ ಈ ಕುಜನ ಕಾರಕಾಂಶಗಳೇನಿದೆ ಅದರಿಂದ ನೀವು ಸಂಪೂರ್ಣವಾದಂಥ ತೃಪ್ತಿಯನ್ನು ಪಡ್ಕೊಳ್ಳುವಂಥದ್ದು ಇದೆ. ನಿರೀಕ್ಷಿತ ಪ್ರಗತಿಯನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ನಿಮ್ಮ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಠಣ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನಿಮ್ಮ ಅಪೇಕ್ಷೆಯಂತೆ ಕೆಲಸಗಳು ನಡೆಯಲ್ಲ. ಅರ್ಧಂಬರ್ಧ ಕೆಲಸಗಳಾಗುತ್ತೆ, ಮಿಶ್ರ ಫಲಗಳಿರುತ್ತೆ. ಹಾಗಾಗಿ ಈ ದಿನದಲ್ಲಿ ನೀವು ಮೈಮರೆಯುವಂಥದ್ದು ಸಾಮಾನ್ಯ. ಅಂದರೆ ಯಾವುದೋ ಒಂದು ಕೆಲಸ ಸಕ್ಸಸ್ ಆಗಿದೆ ಅಂತ ಹೇಳಿ ಅದರನ್ನೇ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಮೈ ಮರೆತು ಬಿಡ್ತೀರಿ. ಹಾಗಾಗಿ 2ನೇ ಕೆಲಸ ನಿಮಗೆ ಅಷ್ಟೊಂದು ಒಳ್ಳೆಯ ಫಲಿತಾಂಶವನ್ನು ತರಲ್ಲ. ಇನ್ನು 3ನೇ ಕೆಲಸ ಅರ್ಧ ಆಗಿ ನಿಲ್ಲುತ್ತೆ. 4ನೇ ಕೆಲಸ ನಷ್ಟಕ್ಕೆ ಕಾರಣವಾಗುತ್ತೆ. 5ನೇ ಕೆಲಸ ನಿಮಗೆ ಪಶ್ಚಾತ್ತಾಪವನ್ನು ತರುತ್ತೆ. ನೋಡಿ, ಒಂದು ಸಣ್ಣ ನೆಗ್ಲಿಜೆನ್ಸ್ ಏನಿದೆ ಅದು ನಿಮಗೆ ಏನೆಲ್ಲ ತೊಂದರೆಯನ್ನು ಕೊಡುತ್ತೆ ಅನ್ನುವಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಇದು. ಹಾಗಾಗಿ ಕೆಲಸಗಳನ್ನು ಬಹಳ ಆಸಕ್ತಿಯಿಂದ ನಿಷ್ಠೆಯಿಂದ ಎಲ್ಲಿ ಆರಂಭ ಮಾಡ್ತೀರೋ ಅದು ಕೊನೆ ಆಗುವವರೆಗೂ ಕೂಡ ಅಷ್ಟೇ ಒಂದು ನಿಷ್ಠೆ ಇರಬೇಕು, ಅಷ್ಟೇ ಒಂದು ಇಂಟ್ರೆಸ್ಟನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋ ಮೊದಲು ಯೋಚನೆ ಮಾಡಿ, ನಿಮ್ಮ ಶಕ್ತಿಗೆ ಸಾಮರ್ಥ್ಯಕ್ಕೆ ಅದು ಅನುಗುಣವಾಗಿದೆಯಾ, ಶಕ್ತಿ ಮೀರಿದ್ದ ಅದು. ನೀವು ಭರವಸೆಯನ್ನು ಕೊಡುವ ಮೊದಲು, ಯಾರಿಗಾದರೂ ಒಂದು ಪ್ರಾಮಿಸ್ ಮಾಡುವ ಮೊದಲು ಯೋಚನೆ ಮಾಡೇ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಸ್ವಲ್ಪ ಆತುರದ ಸ್ವಭಾವ ಇರುವಂಥದ್ದು, ಕೆಲವರಿಗೆ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಅಹಂ ಅನ್ನುವಂಥದ್ದು ಬಹಳ ಪ್ರಮುಖವಾದ ಪಾತ್ರವನ್ನು ಕೂಡ ಈ ದಿನ ವಹಿಸುತ್ತೆ. ಹಾಗಾಗಿ ಈ ದಿನ ವ್ಯಕ್ತಿಗಳ ಬಗ್ಗೆ ಅಷ್ಟೊಂದು ಒಲವಿಲ್ಲ. ಹಾಗೆ ಹಿರಿಯರು ಹೇಳುವಂಥ ಒಂದು ಸಲಹೆಗಳಲ್ಲೂ ಕೂಡ, ಮಾರ್ಗದರ್ಶನದಲ್ಲೂ ಕೂಡ ನಿಮಗೆ ಅಷ್ಟೊಂದು ಪ್ರೀತಿ ಇಲ್ಲ. ಹಾಗಾಗಿ ಎಲ್ಲವನ್ನ ಸ್ವಲ್ಪ ತಿರಸ್ಕಾರ ಭಾವದಿಂದ ನೋಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಹಿರಿಯರ ಮಾತು, ಅನುಭವದ ಮಾತು, ಅದನ್ನು ಕೇಳಿಸ್ಕೊಳ್ಳಿ, ಅದನ್ನು ಅಳವಡಿಸ್ಕೊಳ್ಳಿ. ಹಾಗೆ ನಿಮಗೆ ಯಾವುದು ಸೂಕ್ತವಾಗಿದೆ, ಯಾವುದು ಸೌಲಭ್ಯವನ್ನು ತರುತ್ತೆ, ಯಾವುದು ಅನುಕೂಲಕರವಾಗಿದೆ ಅಂಥ ಒಂದು ದಾರಿಯನ್ನು ಈ ದಿನ ಆಯ್ಕೆ ಮಾಡಿಕೊಳ್ಬೇಕು. ಯಾರೋ ಹೇಳಿದ್ರು, ಯಾರೋ ಒಂದು ಮಾರ್ಗದರ್ಶಕರಾಗಿ ನಿಂತು ನಿಮ್ಮನ್ನು ಹಾದಿ ತಪ್ಪಿಸೋವಂಥ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರ ಸ್ವಲ್ಪ ನಿರಾಶಾದಾಯಕವಾಗಿರುತ್ತೆ. ಹಾಗಾಗಿ ಭಗವಂತ ಏನು ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಮನಸ್ಸಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ಈ ದಿನದ ವಿದ್ಯಮಾನಗಳಲ್ಲಿ ನೀವು ಯಶಸ್ಸನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಮ ಎಫರ್ಟನ್ನು ಇನ್ನೂ ಜಾಸ್ತಿ ಮಾಡಬೇಕಾಗತ್ತೆ. ಈಗಿರುವಂಥ ಒಂದು ಶಕ್ತಿ, ಸಾಮರ್ಥ್ಯ, ಆಲೋಚನೆ, ನೀವು ಹಿಡಿದಿರುವಂಥ ಮಾರ್ಗ ಸರಿ ಇಲ್ಲ. ಹಾಗಾಗಿ ಅದಕ್ಕೆ ಒಂದು ಬದಲಿ ಮಾರ್ಗವನ್ನು ಕಂಡುಕೊಳ್ಬೇಕು. ಆಲ್ಟರ್ನೇಟ್ ದಾರಿ ಯಾವುದು ಅನ್ನೋಂಥದ್ದನ್ನು ಈ ದಿನವೇ ನೋಡಬೇಕು. ಇಲ್ಲಾಂದರೆ ಸಮಸ್ಯೆಯಾಗಿಯೇ ಮುಂದುವರಿಯುತ್ತೆ. ಇನ್ನು ಈ ದಿನ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ. ನೀವು ಏನನ್ನು ಆಯ್ಕೆ ಮಾಡ್ತೀರಿ, ನೀವು ಯಾವುದನ್ನು ಫೈನಲ್ ಅಂತೀರಿ ಅದನ್ನೇ ಮುಂದುವರಿಸಿ. ಏಕೆಂದರೆ ನಿಮಗೆ ಗೊತ್ತಿದೆ ಯಾವುದು ಸರಿ ಹೋಗುತ್ತೆ, ಯಾವುದರಿಂದ ನಷ್ಟ ಆಗುತ್ತೆ ಅನ್ನೋವಂಥದ್ದು. ಹಾಗಾಗಿ ಈ ಬೇರೆಯವರು ಕೊಡುವಂಥ ಬಿಟ್ಟಿ ಸಲಹೆಗಳ ಬಗ್ಗೆ ಈ ದಿನ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು ಈ ದಿನದಲ್ಲಿ ಅನಿರೀಕ್ಷಿತ ಖರ್ಚಿಗೆ ನೀವು ತಯಾರಾಗಬೇಕು. ಯಾವುದೋ ಒಂದು ಬಾಬ್ತಿಗಾಗಿ ಖರ್ಚು ವಿಪರೀತ ಆಗುವಂಥದ್ದು ಇದೆ. ಹಾಗೆ ಈ ದಿನ ಸಾಲ ಸೋಲ ಕೊಡುವಂಥ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಯೋಚನೆ ಮಾಡಿ. ಸಾಲ ಕೊಡುವಂಥ ಸಂದರ್ಭ ಹೇಗಿದೆ, ಆ ವ್ಯಕ್ತಿಯ ಒಂದು ಹಿನ್ನೆಲೆ, ಹಣಕಾಸಿನ ಸ್ಥಿತಿಗತಿ. ಏಕೆಂದರೆ ನಾಳೆ ಗಂಟು ನಂಟು ಎರಡೂ ಕೂಡ ನಿಮಗೆ ಉಳಿಬೇಕು. ಆ ರೀತಿಯಲ್ಲಿ ನೀವು ಲೆಕ್ಕಾಚಾರದಲ್ಲೇ ಮುಂದುವರಿಬೇಕಾಗತ್ತೆ. ಇನ್ನು ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ಒಂದು ಕಡೆ ನೀವು ದಂಡ ಕಟ್ಟುವಂಥದ್ದು ಆ ಒಂದು ಸನ್ನಿವೇಶ ಈ ದಿನ ಬರ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ವಾದ ವಿವಾದಗಳಿಂದ ತಪ್ಪಿಸ್ಕೊಳ್ಬೋದು. ಇಲ್ಲಾಂದರೆ ಇದೇ ನಿಮಗೆ ಒತ್ತಡ, ಇದೇ ನಿಮಗೆ ಮಾನಸಿಕ ಹಿಂಸೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಸ್ತ್ರೀಯರ ಜೊತೆಯಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡುವಾಗ, ಯಾವುದೇ ಮಾತುಕತೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಒಂದು ಮಾತಿನ ಬಗ್ಗೆ ಹಾಗೆ ನಿಮ್ಮ ಆಲೋಚನೆಯ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ
ತುಂಬ ಸಹಕಾರಿಯಾಗಿರುವಂಥ ದಿನ. ಅಂದರೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಯಾರದ್ದೋ ಒಬ್ಬರ ಸಲಹೆ ಇರುತ್ತೆ, ಯಾರದ್ದೋ ಒಬ್ಬರ ಸಹಕಾರ ಇರುತ್ತೆ. ಹಾಗೆ ಹಣದ ವಿಚಾರ ಆಗಲಿ, ಸಂಬಂಧಗಳ ವಿಚಾರದಲ್ಲಾಗಲಿ ಈ ದಿನ ಬಂದಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ನೀವು ನಿರ್ವಹಣೆ ಮಾಡ್ತೀರಿ. ಸಮಸ್ಯೆ ಪರಿಹಾರ ಆಗಲ್ಲ, ಆದರೆ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಿ, ಮ್ಯಾನೇಜ್ ಮಾಡ್ತೀರಿ. ಹಾಗಾಗಿ ಕಷ್ಟ ಸಹಿಷ್ಣುತೆ ಅನ್ನುವಂಥದ್ದು ಈ ದಿನ ಬಹಳ ಮಟ್ಟಿಗೆ ನಿಮಗೆ ಹೊಂದಾಣಿಕೆಯಾಗತ್ತೆ. ಹಿಂದೆ ಎಷ್ಟೋ ಕಷ್ಟಪಟ್ಟಿದ್ದೀರಿ, ಏರಿಳಿತಗಳಿಂದ ಕೂಡಿರುವಂಥ ಜೀವನ. ಆದರೆ ಈ ದಿನದಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಒಂದು ಸಂತೋಷ ಸಿಕ್ಕತ್ತೆ. ಅದರಲ್ಲೂ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಚಂದ್ರನಿಗೆ ಹೇಗೆ ವೃದ್ಧಿಚಂದ್ರ ಹಾಗೆ ಕ್ಷೀಣ ಚಂದ್ರನಾಗಿರ್ತಾನೋ ಅದೇ ರೀತಿಯಲ್ಲಿ ನೀವು ಕೂಡ ಕೆಲವೊಮ್ಮೆ ಲಾಭ, ಕೆಲವೊಮ್ಮೆ ನಷ್ಟ, ಕೆಲವೊಮ್ಮೆ ಅನುಕೂಲ, ಕೆಲವೊಮ್ಮೆ ಅನಾನುಕೂಲ ಎಲ್ಲ ಪರಿಸ್ಥಿತಿಗಳನ್ನು ಹಾದು ಬಂದಿದ್ದೀರಿ. ಆದರೆ ಪರಿಪಕ್ವವಾದಂಥ ಅನುಭವ ಈ ದಿನ ನಿಮ್ಮಲ್ಲಿದೆ. ಅದಕ್ಕಾಗಿಯೇ ಈ ದಿನ ಬಹಳ ಉತ್ತಮವಾದಂತಹ ಸನ್ನಿವೇಶವನ್ನು ನಿಮಗೆ ಒದಗಿಸ್ಕೊಡ್ತಾ ಇದೆ. ಹಾಗೆ ನಿಮ್ಮ ಗುರಿ ಸಾಧನೆ ಮಾಡುವಂಥ ದಾರಿಯಲ್ಲಿ ಪಟ್ಟು ಹಿಡಿದು ಸಾಗುವಂಥ ಒಂದು ಸಮಯ ಇದು. ಅಂದರೆ ಹಠ ಮಾಡಿ ಛಲದಿಂದ ಆ ಕೆಲಸವನ್ನು ಮುಂದುವರಿಸುವಂಥ ಒಂದು ಮನಸ್ಸಿದೆ. ಹಾಗೆ ಜವಾಬ್ದಾರಿ ಕೂಡ ಇದೆ. ನಿಮ್ಮ ಮನಸ್ಸು ಸಮತೋಲನವಾಗಿರುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ಗುರಿ ಸಾಧನೆಯ ಸಂದರ್ಭದಲ್ಲಿ ಯಾವುದೇ ತೊಂದರೆಗಳಾದರೂ ಕೂಡ ಅದಕ್ಕೆ ಮಣಿಯಲ್ಲ, ನೀವು ಸರೆಂಡರ್ ಆಗಲ್ಲ. ಹಾಗಾಗಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಅನುಗ್ರಹ ಬಹಳ ಚೆನ್ನಾಗಿದೆ ಈ ದಿನ ನಿಮಗೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಆಕ್ರಮಣಕಾರಿ ಪ್ರವೃತ್ತಿ ಇರುವಂಥ ದಿನ. ಎಲ್ಲ ಒಂದು ಕಡೆ ಅಗ್ರೆಸಿವ್ ನೇಚರ್ ಜಾಸ್ತಿ ಇದೆ. ಏನೇ ಒಂದು ಸಣ್ಣ ಪುಟ್ಟ ತಪ್ಪುಗಳಾದರೂ ಕೂಡ ಬಹಳ ಬೇಗ ಕೋಪ ಬರುತ್ತೆ. ಈ ದಿನ ಕೋಪ ನಿಮ್ಮ ಮೂಗಿನ ತುದಿಯಲ್ಲೇ ಇರುತ್ತೆ. ಹಾಗೆ ಈ ದಿನ ಗುರು ಹಿರಿಯರಾಗಲಿ, ಹಾಗೆ ಮನೆಯಲ್ಲಿರುವಂಥ ಕಿರಿಯರಾಗಲಿ ಏನೇ ತಪ್ಪು ಒಪ್ಪುಗಳನ್ನು ಮಾಡಿದ್ರೂ ಕೂಡ ಅದನ್ನು ನೀವು ಸ್ವೀಕರಿಸುವಂಥ ಒಂದು ಸಮಾಧಾನ ಸ್ಥಿತಿಯಲ್ಲಿರಲ್ಲ. ಹಾಗಾಗಿನೇ ಈ ದಿನ ಮಾನಸಿಕ ಶಾಂತಿಯ ಕೊರತೆ ಇರುವಂಥದ್ದು, ಎಲ್ಲ ಒಂದು ಕಡೆ ಒತ್ತಡವನ್ನು ಅನುಭವಿಸ್ತಾ ಇರ್ತೀರಿ. ಹಾಗೆ ಹಣಕಾಸಿನ ವಿಚಾರ ನಿರಾಶಾದಾಯಕವಾಗಿರುತ್ತೆ. ಏನೂ ಭರವಸೆನೇ ಇಲ್ಲ, ಹೋಪ್ಸೇ ಇಲ್ಲ. ಏನೆಲ್ಲ ಧೈರ್ಯ ಇದೆ, ಸ್ಥೈರ್ಯ ಇದೆ, ಹಾಗೆ ಅನುಭವ ಇದೆ, ಆದರೂ ಯಾವುದೂ ಕೂಡ ಈ ದಿನ ನಿಮ್ಮ ಕೆಲಸಕ್ಕೆ ಬರಲ್ಲ. ಎಲ್ಲಿ ಕೈ ಹಾಕಿದ್ರೂ ಕೂಡ ಅಲ್ಲಿ ನಷ್ಟ ಇರುತ್ತೆ, ಇಲ್ಲಾಂದರೆ ಅದು ನಿಮ್ಮ ಒಂದು ಮಾನಸಿಕ ಒತ್ತಡಕ್ಕೆ ಕಾರಣವಾಗಿಬಿಡುತ್ತೆ. ಹಾಗಾಗಿ ಈ ದಿನ ಪ್ರಮುಖ ವ್ಯವಹಾರಗಳನ್ನು ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಅಷ್ಟೊಂದು ನಿರೀಕ್ಷಿತ ಫಲಗಳು ನಿಮ್ಮಿಂದ ಸಿಕ್ಕಲ್ಲ ಈ ದಿನದಲ್ಲಿ. ಹಾಗೆ ಈ ದಿನ ಪ್ರಮುಖ ವಿಚಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಒಟ್ಟಾರೆ ಬೇಗ ಕೆಲಸ ಆಗಿಬಿಡಬೇಕು, ಕಾಯುವಷ್ಟು ಪೇಷನ್ಸ್ ಇಲ್ಲ ಈ ದಿನ. ಹಾಗಾಗಿನೇ ಆತುರವಾಗಿ ಕೆಲಸ ಮಾಡಲಿಕ್ಕೆ ಹೋಗ್ತೀರಿ. ಆತುರದ ತೀರ್ಮಾನಗಳಿರುತ್ತೆ, ಅದು ನಿಮಗೆ ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಅಯ್ಯೋ ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿ ಅಂದ್ಕೊಳ್ತೀರಿ. ಎಷ್ಟೋ ಸಂದರ್ಭದಲ್ಲಿ ನಿಮ್ಮದೇ ಸ್ವಂತ ಅನುಭವ ಏನಂತ ಹೇಳಿದ್ರೆ ಏನೋ ಮಾಡಲಿಕ್ಕೆ ಹೋಗ್ತೀರಿ, ಅದು ಯಾವುದೋ ರೀತಿಯಲ್ಲಿ ಮುಕ್ತಾಯ ಆಗಿಬಿಟ್ಟಿರುತ್ತೆ, ಅಂತಿಮ ಆಗಿರುತ್ತೆ. ಹಾಗಾಗಿನೇ ನಿಮ್ಮ ನಿರೀಕ್ಷಿತ ಫಲಗಳು ಬೇಕು ಅಂತ ಹೇಳಿದ್ರೆ ಈ ದಿನ ತುಂಬ ಜಾಗರೂಕರಾಗಿಯೇ ಇರಬೇಕಾಗತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಸೌಹಾರ್ದಯುತವಾಗಿ ಇರಬೇಕು, ಒಂದು ಒಳ್ಳೆಯ ಅಟ್ಮಾಸ್ಫಿಯರ್ ಇರಬೇಕು. ಅದಕ್ಕಾಗಿ ಆ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಬೇಕು. ನಿಮ್ಮ ಮಾತಿನಿಂದ ಅದು ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಒಂದು ಚಮತ್ಕಾರ ಇದೆ, ಏನೋ ಒಂದು ಮೋಡಿ ಇದೆ, ಏನೋ ಒಂದು ಮೆಸ್ಮರೈಸಿಂಗ್ ಪವರ್ ಅನ್ನುವಂಥದ್ದು ಇದೆ. ಅದನ್ನು ಈ ದಿನ ಸಂಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅದರಲ್ಲೂ ಸ್ವಾವಲಂಬಿಗಳಾಗಿರುವಂಥ ದಿನ. ಈ ದಿನ ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಏಕೆಂದರೆ ನಿಮ್ಮ ಸ್ವಂತದ ಅನುಭವ ಇದೆ, ಸ್ವಂತದ ಆಲೋಚನೆ ಇದೆ, ಸ್ವಂತದ ನಿರ್ಧಾರ ಇದೆ ಈ ದಿನ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ವತಂತ್ರವಾಗಿ ಮಾಡಿಕೊಳ್ಳುವಂಥ ಒಂದು ಉತ್ಸಾಹ ನಿಮ್ಮಲ್ಲಿರುತ್ತೆ. ಆದರೆ ಯಾವುದೋ ಒಂದೆರಡು ಸಂದರ್ಭಗಳಲ್ಲಿ ಮಾತ್ರ ಬೇರೆಯವರನ್ನು ಆಶ್ರಯಿಸಬೇಕಾಗ್ಬೋದು. ಏಕೆಂದರೆ ನಿಮ್ಮ ಜ್ಞಾಪಕ ಶಕ್ತಿ ಕಡಿಮೆ ಇರೋದರಿಂದ ಮಾತ್ರ ಬೇರೆಯವರನ್ನು ಆಶ್ರಯಿಸ್ತೀರಿ. ಇಲ್ಲಾಂದರೆ ಈ ದಿನದ ನಿರ್ವಹಣೆ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಮೇಲೆ ನಿಂತಿರುತ್ತೆ.
ಇನ್ನು ಈ ದಿನ ವಿಶೇಷವಾಗಿ ಏಕಾಗ್ರತೆ ತುಂಬ ಇದೆ, ಕಾನ್ಸಂಟ್ರೇಷನ್ ಇದೆ. ಅದಕ್ಕಾಗಿ ಯಾವುದೇ ವಿಚಾರಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ದಿನ ಇದು. ಏಕೆಂದರೆ ನೀವು ಪಟ್ಟು ಹಿಡಿದು ನಿಮ್ಮ ಕೆಲಸಗಳನ್ನು ಮಾಡುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನ ಈ ದಿನ ನಿಮ್ಮ ಪ್ರತಿ ಕಾರ್ಯದಲ್ಲೂ ಕೂಡ ಎದ್ದು ಕಾಣಿಸುತ್ತೆ. ಅದಕ್ಕಾಗಿಯೇ ನೀವು ಜೀವನದಲ್ಲಿ ಬೇಕಾದಂತಹ ಒಂದು ಸನ್ನಿವೇಶವನ್ನು ನೀವು ಸೃಷ್ಟಿ ಮಾಡಿಕೊಳ್ಬಹುದು. ಹಾಗೆ ನಿಮ್ಮ ಕೈಯಿಂದ ಜಾರಿ ಹೋಗ್ತಾ ಇದ್ದಂತಹ ಒಂದು ಸನ್ನಿವೇಶ ಕೂಡ ಪುನಃ ಪಡ್ಕೊಳ್ಳುವಂಥ ಒಂದು ಶಕ್ತಿ ನಿಮಗಿದೆ. ಆಲೋಚನೆ ಚೆನ್ನಾಗಿದೆ. ಯಾರಿಂದ ಸಹಾಯ ಪಡ್ಕೊಳ್ಬೇಕು, ಯಾವಾಗ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಈ ದಿನ ಬಹಳ ಅದ್ಭುತವಾಗಿರುತ್ತೆ. ಹಾಗೆ ಈ ದಿನ ಗುರಿ ಸಾಧನೆಯ ಸಂದರ್ಭದಲ್ಲಿ ಏನಾದರೂ ಗೊಂದಲ ಆದರೆ ಅದಕ್ಕೆ ಒಂದು ನೆರವನ್ನು ಪಡ್ಕೊಳ್ಳುವಂಥದ್ದು, ಮಾರ್ಗದರ್ಶನ ಪಡ್ಕೊಳ್ಳುವಂಥ ಒಂದು ವಿವೇಚನೆ ಇದೆ, ತಾಳ್ಮೆ ಇದೆ ಬಹಳ ಮುಖ್ಯವಾಗಿ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಒಂದು ಹಣಕಾಸಿನ ವ್ಯವಹಾರಗಳಿಗೆ ತಜ್ಞರ ಸಲಹೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಆಲೋಚನೆ ಕೂಡ ಇದೆ. ಆದಷ್ಟು ನಿಮ್ಮ ಸ್ವಂತ ನಿರ್ಧಾರಗಳು ಈ ದಿನ ನಿಮ್ಮ ಪರಿಸ್ಥಿತಿಯನ್ನು ಮುಂದುವರಿಸುತ್ತೆ, ಅಂದರೆ ಅದನ್ನು ನೆನ್ನೆಗಿಂತ ಉತ್ತಮಗೊಳಿಸುತ್ತೆ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಒಳ್ಳೆಯ ಸುದ್ದಿ ಸಿಕ್ಕತ್ತೆ, ಸಂತೋಷದ ಸಮಯ ನಿಮಗೆ ಈ ದಿನ ಇರುತ್ತೆ. ಆದರೆ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿಂದ ಮಾತ್ರ ಏನಾದರೂ ತೊಂದರೆ ಆಗ್ಬೋದು. ಇಲ್ಲ ಉಳಿದಂತೆ ಈ ದಿನ ಬಹಳ ಉತ್ತಮವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಸಮಸ್ಯಾತ್ಮಕವಾದಂಥ ದಿನ, ಏನೋ ಒಂದು ಗೊಂದಲ ಗೋಜಲು ಇರುವಂಥ ದಿನ. ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ಜಿಜ್ಞಾಸೆ ಇದೆ, ದ್ವಂದ್ವಗಳಿದೆ. ಒಂದಲ್ಲ ಎರಡಲ್ಲ ಒಂದ ಅನ್ನುವಂಥ ಒಂದು ವಿಚಾರದಲ್ಲಿ ಸ್ವಲ್ಪ ತುಲನಾತ್ಮಕವಾಗಿ ನಿಮ್ಮ ಮಾನಸಿಕ ಹೊಯ್ದಾಟ ಇರುವಂಥ ಸಂದರ್ಭ ಇದೆ. ಹಾಗಾಗಿನೇ ಮೊದಲು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಿ. ಮೊದಲು ಅದು ಯಾವ ಒಂದು ಕ್ಯಾಟಗರಿಗೆ ಬರುತ್ತೆ ಅನ್ನೋವಂಥದ್ರ ಬಗ್ಗೆ ನೀವು ಗುಂಪು ಮಾಡಿಕೊಳ್ಬೇಕು, ಪ್ರಿಯಾರಿಟೈಸ್ ಮಾಡಿಕೊಳ್ಬೇಕು. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ನೀವೇ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ. ಕೆಲವಕ್ಕೆ ನಿಮ್ಮ ಒಂದು ಬಂಧು ಬಾಂಧವರಿಂದ, ಸ್ನೇಹಿತರಿಂದ ಸಹಕಾರ, ಸಲಹೆಯನ್ನು ಪಡ್ಕೊಂಡು ಆ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ದಿನ ಕೆಲವೊಂದು ಸಮಸ್ಯೆಗಳು ಬದಲು ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ತೀರ್ಮಾನದಲ್ಲೂ ಕೂಡ ನಿಮಗೆ ಸ್ವಲ್ಪ ಕಷ್ಟವಾಗ್ಬೋದು. ಹಾಗೆ ಈ ಪ್ರಮುಖವಾದಂತಹ ತೀರ್ಮಾನ, ಗುರುತರವಾದಂತಹ ಒಂದು ಕೆಲಸಗಳಿಗೆ ತೀರ್ಮಾನ ತೆಗೆದುಕೊಳ್ಳುವಂಥ ವಿಚಾರಗಳು ಬಂದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ. ಈ ದಿನ ಅಂಥ ಯಾವುದೇ ಒಂದು ತೀರ್ಮಾನಕ್ಕೆ ಒಳಗಾಗಬೇಡಿ. ಹಾಗೆ ಈ ದಿನ ಮನೆಯ ಒಂದು ಪರಿಸ್ಥಿತಿ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು, ಮನೆಯ ಒಳಗೇನೆ ಈ ದಿನ ಕಾರಣನೇ ಇಲ್ಲ ಅಂಥ ಒಂದು ವಿಚಾರಕ್ಕೂ ಕೂಡ ಮನಸ್ತಾಪಗಳಾಗುವಂಥದ್ದು ಇದೆ. ಇನ್ನು ಈ ದಿನ ಸಮಸ್ಯೆಗೆ ತುಂಬ ಹೋರಾಟ ಮಾಡಬೇಕಾಗತ್ತೆ. ಹಾಗಾಗಿನೇ ಈ ದಿನದಲ್ಲಿ ಜೀವನ ಅನ್ನೋಂಥದ್ದೇ ನಿಮಗೆ ಒಂದು ಸ್ಪರ್ಧೆ, ಅದೇ ಒಂದು ಚಾಲೆಂಜು, ಅದೇ ನಿಮಗೆ ಹೋರಾಟ, ಅದೇ ಒಂದು ರೀತಿಯಲ್ಲಿ ಯುದ್ಧದ ಒಂದು ಪ್ರತಿರೂಪವನ್ನು ಪಡ್ಕೊಳ್ಳುವಂಥದ್ದು ಇದೆ. ಯಾಕೆಂದರೆ ಇದು ನೀವಾಗಿ ಮಾಡಿಕೊಂಡಂಥ ಸಮಸ್ಯೆಗಳು, ನಿಮ್ಮ ಕಮಿಟ್ಮೆಂಟ್ಸ್ ಇದು. ಬೇರೆ ಯಾರೂ ಕೂಡ ನಿಮಗೆ ತೊಂದರೆ ಮಾಡಿಲ್ಲ, ಆದರೆ ನಿಮ್ಮ ಮನಸ್ಸೇ ನಿಮಗೆ ತೊಂದರೆ. ನೀವು ತೆಗೆದುಕೊಂಡಂಥ ತೀರ್ಮಾನವೇ ನಿಮಗೆ ವಿರುದ್ಧವಾಗಿರುತ್ತೆ. ಈಗಿಲ್ಲ ಅಂದರೂ ಹಿಂದೆ ಆಗಿರುವಂಥ ಕೆಲವೊಂದು ಸನ್ನಿವೇಶಗಳಿಂದ ಈಗಲೂ ಕೂಡ ನೀವು ಮನಸ್ಥಿತಿಯಿಂದ ಬಳಲ್ತಾ ಇದ್ದೀರಿ. ಅಂಥ ಒಂದು ಒಳ್ಳೆಯ ಆರೋಗ್ಯಕರವಾದಂಥ ಮನಸ್ಸಿಲ್ಲ, ಯೋಚನೆಗಳು ಜಾಸ್ತಿ ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಅದಕ್ಕಾಗಿಯೇ ವಿಷ್ಣುವನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಸ್ವಾಮಿಯ ದರ್ಶನ ಮಾಡಿ, ಮಹಾಲಕ್ಷ್ಮಿಯನ್ನು ಕೂಡ ಈ ದಿನ ಪಠಣ ಮಾಡಿಕೊಳ್ಳಿ, ಅಂದರೆ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಆತ್ಮವಿಶ್ವಾಸ ಇರುವಂಥ ದಿನ. ಅದರಲ್ಲೂ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸ್ತಾರೆ. ಅವರ ಒಂದು ಸಲಹೆ ಇದೆ, ಸಹಕಾರ ಇದೆ. ಅದರಲ್ಲೂ ಹಣದ ವಿಚಾರದಲ್ಲಿ ಅವರು ಕೊಡುವಂಥ ಒಂದು ಸಲಹೆ ಏನಿದೆ ಅದು ಬಹಳ ಅದ್ಭುತವಾಗಿ ಇರುವಂಥದ್ದು. ನೀವು ಊಹೆ ಮಾಡಿಲ್ಲ ಅಂಥ ರೀತಿಯಲ್ಲಿ ನಿಮ್ಮ ಕುಟುಂಬಸ್ಥರಿಂದ ನಿಮಗೆ ಹೆಚ್ಚಿನ ಬೆಂಬಲ ಸಿಕ್ಕತ್ತೆ ಈ ದಿನ. ಅದರಿಂದ ಆತ್ಮವಿಶ್ವಾಸ ಜೊತೆಗೆ ನಿಮ್ಮ ಪ್ರಮುಖ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಪೂರೈಸುವಂಥ ಒಂದು ಛಲ ನಿಮಗೆ ಹುಟ್ಟುವಂಥದ್ದು.
ಹಾಗೆ ಈ ದಿನ ನಿಮ್ಮ ಮೌನ ಸಮ್ಮತಿಯನ್ನು ಕೆಲವರು ಅಪಾರ್ಥ ಮಾಡಿಕೊಳ್ತಾರೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಬೇಗ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಮೌನಂ ಸಮ್ಮತಿ ಸೂಚಕಂ ಅಂತ ಹೇಳಿ ನೀವು ಒಪ್ಕೊಂಡಿದ್ದೀರಿ ಅಂತ ಹೇಳೇ ಅವರು ಅದನ್ನು ಅಪಾರ್ಥ ಮಾಡಿಕೊಳ್ತಾರೆ. ಹಾಗೆ ಅಂಥ ಸನ್ನಿವೇಶವನ್ನು ಸ್ಪಷ್ಟಪಡಿಸುವಂಥ ಅಗತ್ಯ ಇದೆ. ಅದಕ್ಕಾಗಿ ಈ ದಿನ ಸ್ವಲ್ಪ ಮಾತಾಡಿ, ಅದಕ್ಕಾಗಿ ಈ ದಿನ ನಿಮ್ಮ ಅಭಿಪ್ರಾಯವನ್ನು ಹೇಳ್ಕೊಳ್ಬೇಕು. ಇನ್ನು ವೈವಾಹಿಕ ಜೀವನದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು, ಎಲ್ಲೋ ಪತಿ ಪತ್ನಿಯರ ಮಧ್ಯೆ, ಸಂಗಾತಿ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವೊಂದು ಸ್ಪರ್ಧೆಗಳು ಎದುರಾಗುತ್ತೆ. ಏನೋ ಒಂದು ಪೈಪೋಟಿ, ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಬರುತ್ತೆ. ನಿಮ್ಮ ಸ್ನೇಹಿತರನ್ನು ಹೋಲಿಕೆ ಮಾಡಿಕೊಳ್ಳುವಂಥದ್ದು ಅಥವಾ ನಿಮ್ಮ ಸಂಬಂಧಿಗಳನ್ನು ಹೋಲಿಕೆ ಮಾಡಿಕೊಳ್ಳುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಈ ಹೋಲಿಕೆಯಲ್ಲೇ ನಾನಾ ನೀನಾ ಅನ್ನುವಂಥ ಒಂದು ಜಿದ್ದಾಜಿದ್ದಿ ಬರುವಂಥದ್ದು ಕೂಡ ಇರುತ್ತೆ. ಆದರೆ ನೀವು ನಿಮ್ಮ ಸ್ಪರ್ಧೆಯಲ್ಲಿ ಜಯಗಳಿಸಬೇಕು ಅಂತ ಹೇಳಿದ್ರೆ ಈ ದಿನ ಬೇರೆಯವರ ಜೊತೆಯಲ್ಲಿ ಹೋಲಿಸ್ಕೊಳ್ಬೇಡಿ. ನಿಮಗೆ ಭಗವಂತ ಕೊಟ್ಟಿರುವಂಥದ್ದೇ ಬೇಕಾದಷ್ಟಿದೆ, ಸಾಕಷ್ಟಿದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಕೆಲವೊಮ್ಮೆ ಅಂಥ ಒಂದು ಶಕ್ತಿ, ಸಾಮರ್ಥ್ಯಗಳನ್ನು, ವಿವೇಕವನ್ನು, ನಿಮ್ಮ ಪ್ರತಿಭೆಯನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ. ಆದರೆ ಈ ದಿನ ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಬರುವಂಥ ಅವಕಾಶ, ಆಪರ್ಚುನಿಟಿ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ದುರ್ಗಾ ಸ್ತೋತ್ರವನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ತಾಳ್ಮೆ ಇರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಇರುವಂಥ ಇಚ್ಛಾಶಕ್ತಿ, ನಿಮ್ಮ ಕಮಿಟ್ಮೆಂಟ್ ಏನಿದೆ ಅದು ಈ ದಿನ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಹಿಡಿದ ಕೆಲಸ ಕಾರ್ಯಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ. ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಹಣಕಾಸಿನ ಚಟುವಟಿಕೆ ಈ ದಿನ ತೃಪ್ತಿಯನ್ನು ತರುತ್ತೆ. ಲಾಭ ಹಣದ ರೂಪದಲ್ಲೇ ಬರುವಂಥದ್ದೇನಲ್ಲ, ಬೇರೆ ಬೇರೆ ರೂಪದಲ್ಲೂ ಕೂಡ ಈ ದಿನ ನಿಮಗೆ ಸಂತೋಷ ಇದೆ ನಿಮ್ಮ ಕೆಲಸಗಳಿಂದ. ಹಾಗೆ ಈ ದಿನ ಹೊಸ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು ಇದೆ. ಅವರಿಂದ ಹೊಸ ವಿಚಾರಗಳು ತಿಳಿಯುತ್ತೆ, ಹೊಸ ಜ್ಞಾನ ಸಂಪಾದನೆ ಆಗುತ್ತೆ ಈ ದಿನ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಪುಟ್ಟ ಪ್ರಯಾಣವನ್ನು ಮಾಡುವಂಥ ಅವಕಾಶ ಕೂಡ ಈ ದಿನ ಇದೆ. ಹಾಗೆ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಒಂದು ಯೋಜನೆಯನ್ನು ಹಾಕಿಕೊಳ್ಳುವಂಥದ್ದು, ಏನೋ ಒಂದು ರಹಸ್ಯವಾದ ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ದೂರದೃಷ್ಟಿ ಇರಲಿ. ಇವತ್ತಿನ ದಿನದಲ್ಲಿ ಆಗಬೇಕಾಗಿರುವಂಥ ವಿಚಾರಗಳನ್ನು ನೋಡಿ ತೀರ್ಮಾನ ಮಾಡುವಂಥದ್ದಲ್ಲ, ಅದು ನಾಳೆಗೆ ಮುಂದಿನ ಭವಿಷ್ಯಕ್ಕೆ ಹೇಗೆ ವರ್ಕೌಟ್ ಆಗುತ್ತೆ, ಅದರಿಂದ ಯಾವ ಅನುಕೂಲತೆಗಳಾಗತ್ತೆ ಅನ್ನೋಷ್ಟು ನಿಮ್ಮ ವಿಷನ್ ಇರಬೇಕು, ಅಷ್ಟು ದೂರದೃಷ್ಟಿ ಇರಬೇಕು. ಆಗ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗತ್ತೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿರಲಿ. ಇನ್ನು ಈ ದಿನ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಅನ್ನುವಂಥದ್ದು ಕೂಡ ಇದೆ. ಆದರೂ ಈ ದಿನದ ಪ್ರಯಾಣ ನಿಮಗೆ ಉತ್ತಮವಾದಂಥ ಒಂದು ಅನುಭವವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಅದರಲ್ಲೂ ನಿಂತು ಹೋಗಿರುವಂಥ, ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಆಸಕ್ತಿಯಿಂದ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಆಲೋಚನೆಗಳಿಂದ ಈ ದಿನ ಇತರರು ಕೂಡ ಪ್ರಭಾವಕ್ಕೆ ಒಳಗಾಗ್ತಾರೆ. ಹಾಗಾಗಿ ನಿಮ್ಮ ಆಲೋಚನೆ, ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿರಲಿ, ನೇರವಾಗಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ಸಂದರ್ಭಗಳಿದೆ. ಯಾಕೆಂದರೆ ನಿಮ್ಮ ಪ್ರಯಾಣ, ನಿಮ್ಮ ಹಣಕಾಸಿನ ನಿರ್ವಹಣೆ, ನಿಮ್ಮ ಮಾತುಗಾರಿಕೆ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ಸಂದರ್ಭ, ಇದರಲ್ಲಿ ನೀವು ಯೋಜನೆ ಮಾಡುವಂಥದ್ದೇ ಒಂದು, ಅದು ಆಗುವಂಥದ್ದೇ ಮತ್ತೊಂದು. ಹಾಗಾಗಿ ಒಂದಕ್ಕೊಂದು ಸಂಬಂಧ ಇಲ್ಲದಂತಹ ಪರಿಸ್ಥಿತಿಗಳು ಈ ದಿನ ಬಂದಿರುವಂಥದ್ದು. ಅದಕ್ಕಾಗಿಯೇ ಸ್ವಲ್ಪ ಜಾಗ್ರತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು ಕೂಡ ಇದೆ. ನಿಮ್ಮ ಸ್ಪೀಡ್ಗೆ, ನಿಮ್ಮ ಆಲೋಚನೆಗೆ ತಕ್ಕಂತಹ ಒಂದು ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿಯೇ ಸ್ವಲ್ಪ ತಾಳ್ಮೆಯಿಂದ ಫಲಿತಾಂಶಕ್ಕೆ ಕಾಯಬೇಕಾಗತ್ತೆ. ಇನ್ನು ಈ ದಿನ ಆಹಾರ ವಿಹಾರದಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಬೇಕು. ಇದು ಈ ದಿನದ ಮಂತ್ರ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಇದೆ. ಇನ್ನು
ಅವಸರದಲ್ಲಿ ಕೈಯಲ್ಲಿರುವಂಥ ಕೆಲಸಗಳನ್ನು ಪೂರ್ಣ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಪಡಬೇಡಿ. ಇದು ಸ್ವಲ್ಪ ಆಘಾತವನ್ನು ತರುವಂಥದ್ದು ನಿಮಗೆ. ಇನ್ನು ಯಾವುದೇ ತೀರ್ಮಾನಕ್ಕೆ ಬರಬೇಕಾದರೂ ಕೂಡ ಪ್ರಮುಖವಾದಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನು ಸಂಪರ್ಕ ಮಾಡಿ, ಅವರಿಗೆ ವಿಚಾರ ತಿಳಿಸಿ, ಅವರ ಅಭಿಪ್ರಾಯ ಪಡ್ಕೊಳ್ಳಿ. ಅವರ ಸಹಕಾರದಿಂದ ಮುಂದುವರೆದ್ರೆ ನಿಮ್ಮ ಕೆಲಸ ಸುಲಭ ಆಗುತ್ತೆ. ಹಾಗೆ ಒಂಟಿಯಾಗಿ ಈ ದಿನ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಸಂಬಂಧಪಟ್ಟವರು ನಿಮ್ಮ ಜೊತೆಯಲ್ಲಿದ್ದರೆ ಕೆಲಸ ಸುಗಮವಾಗುತ್ತೆ. ಹಾಗೆ ಈ ದಿನ ಪ್ರಮುಖವಾದಂತಹ ದಾಖಲೆ ಪತ್ರಗಳೇನಿದೆ ಅದರ ಬಗ್ಗೆ ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಯಾವುದೇ ವಿಚಾರ ಆದರೂ ಕೂಡ ದಾಖಲೆಗಳನ್ನು ಇಟ್ಕೊಂಡೇ ನೀವು ಮಾಡಬೇಕು, ದಾಖಲೆಗಳನ್ನು ಇಟ್ಕೊಂಡೇ ಮಾತಾಡಬೇಕು. ಹಾಗೆ ಈ ದಿನ ನೀವು ಬೇರೆಯವರು ಮೆಚ್ಚಲಿ, ಬೇರೆಯವರು ನಿಮ್ಮ ಕೆಲಸವನ್ನು ಹೊಗಳಲಿ ಅಂತ ಹೇಳಿ ಕೆಲಸ ಮಾಡುವಂಥದ್ದು ಅಷ್ಟೊಂದು ಕಾರ್ಯಸಾಧು ಅಲ್ಲ. ಹಾಗಾಗಿ ನಿಮ್ಮ ತೃಪ್ತಿಗೆ, ನಿಮ್ಮ ಅನುಕೂಲಕ್ಕೆ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನದ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲವಾಗಿಲ್ಲ. ಹಾಗೆ ಚಂದ್ರನಿಂದ ಈ ದಿನ ಮನಸ್ಸಿಗೆ ಏನೋ ಒಂದು ಕಳವಳ, ಏನೋ ಒಂದು ವೇದನೆ ಉಂಟಾಗುವಂಥದ್ದು, ಹಾಗೆ ಹಳೆಯದು ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಹಿಂದೆ ನಡೆದಿರುವಂಥ ಘಟನೆಗಳು, ಅದರ ಕಹಿ ನೆನಪುಗಳು, ಅದರಿಂದ ಆಗಿರುವಂಥ ಆಘಾತ, ಅದರಿಂದ ಆಗಿರುವಂಥ ನೋವು, ಅದರಿಂದ ಆಗಿರುವಂಥ ಅವಮಾನ, ಇದೆಲ್ಲವೂ ಕೂಡ ಈ ದಿನ ನಿಮ್ಮ ಮನಸ್ಸಿಗೆ ಎಳೆಯಾಗಿ ಬರುವಂಥದ್ದಿದೆ. ಇದನ್ನು ನೀವು ಜ್ಞಾಪಿಸ್ಕೊಂಡಾಗ ನಿಮ್ಮ ಜೀವನ ನಡೆದು ಬಂದಂಥ ದಾರಿಯನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ತೀರಿ. ಅದರ ಬಗ್ಗೆ ನಿಮ್ಮ ಸ್ನೇಹಿತರಿಗೋ ಬಂಧುಗಳಿಗೋ ಹೇಳಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮನಸ್ಸಿನ ವೇದನೆಯನ್ನು ಹಂಚಿಕೊಳ್ಳಿಕ್ಕೆ ಈ ದಿನ ಒಳ್ಳೆಯ ಅವಕಾಶ ಸಿಕ್ಕತ್ತೆ, ಒಳ್ಳೆಯ ಔಟ್ಲೆಟ್ ಅನ್ನುವಂಥದ್ದು ಈ ದಿನ ಇದೆ. ಹಾಗೆ ಈ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಹೊಸ ಹೊಸ ಪ್ರೋತ್ಸಾಹಗಳು ನಿಮಗೆ ಸಿಕ್ಕತ್ತೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮದೇ ಕೆಲಸಗಳಾಗಬೇಕು ಅನ್ನುವಂಥ ಒಂದು ಈ ಅಂಧ ಅಭಿಮಾನ ಏನಿದೆ, ಇದರಿಂದ ನೀವು ಕೆಲವು ಸ್ನೇಹಿತರನ್ನು ದೂರ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಮಾತಿನಿಂದ ಈ ದಿನ, ನಿಮ್ಮ ಮಾತಿನ ವರಸೆಯಿಂದ ಸ್ವಲ್ಪ ಈ ಮಿತ್ರರು ಕೂಡ ದೂರ ಸರಿಯುವಂಥದ್ದು ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ ನಿಮ್ಮ ಮಾತಿನಲ್ಲಿ. ಹಾಗೆ ಈ ದಿನ ಮನೆಯಲ್ಲಿ ಕೆಲವರ ವರ್ತನೆಯಿಂದ ನಿಮಗೆ ಮಾನಸಿಕ ಕಿರಿಕಿರಿಗಳು ಆಗುವಂಥದ್ದು ಕೂಡ ಇದೆ. ನಿಮ್ಮಿಂದ ಅವ್ರಿಗೂ ಕಿರಿಕಿರಿ, ಯಾಕೆಂದರೆ ನಿಮ್ಮ ಮಾತು ಈ ದಿನ ಸ್ವಲ್ಪ ಒರಟಾಗಿರುತ್ತೆ. ಎಲ್ಲೋ ಒಂದು ಕಡೆ ನಾನೇ ಪ್ರಾಮಾಣಿಕ, ನಾನೇ ಶಿಸ್ತು ಪಾಲಕ ಅನ್ನುವಂಥ ವಿಚಾರದಲ್ಲಿ ಈ ದಿನ ಕೆಲವೊಂದು ಮಾತುಗಳು ನಿಮ್ಮ ಕುಟುಂಬಸ್ಥರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ಒಂದು ನಿಟ್ಟಿನಲ್ಲೂ ಕೂಡ ಸ್ವಲ್ಪ ಮನಸ್ತಾಪಗಳಾಗುತ್ತೆ. ಜಾಗ್ರತೆ, ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿರಲಿ. ಹಾಗೆ ಈ ದಿನದಲ್ಲಿ ಸ್ಥಿರಾಸ್ತಿ ವಿಚಾರವಾಗಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ, ಅದು ಅಷ್ಟೊಂದು ಲಾಭವನ್ನು ತರಲ್ಲ ನಿಮಗೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ, ಅವರ ಸೇವೆ ಮಾಡಿ, ಅವರ ಶುಶ್ರೂಷೆ ಮಾಡಿ, ಅವರಿಗೆ ಬೇಕಾದಂತಹ ಕೆಲವೊಂದು ಸೌಕರ್ಯಗಳನ್ನು ಒದಗಿಸ್ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉತ್ಸಾಹಭರಿತವಾದಂತಹ ದಿನ. ತುಂಬ ಎನರ್ಜಿ ಇದೆ, ತುಂಬ ಓಡಾಟ ಇದೆ, ಚಟುವಟಿಕೆ ಇದೆ, ಕೆಲಸಗಳನ್ನು ಮಾಡುವಂಥ ಹುಮ್ಮಸ್ಸಿದೆ, ಉತ್ಸಾಹ ಇದೆ. ಹಾಗೆ ಆತ್ಮವಿಶ್ವಾಸ ಕೂಡ ಬಹಳ ಭರ್ಜರಿಯಾಗೇ ಇದೆ ಈ ದಿನದಲ್ಲಿ. ಹಾಗೆ ಯೋಜಿತ ಕಾರ್ಯಗಳೇನೇ ಇದ್ದರೂ ಕೂಡ ಅದನ್ನು ಸಕಾಲದಲ್ಲಿ ಮುಗಿಸ್ತೀರಿ. ಹಾಗೆ ಇದ್ದಕ್ಕಿದ್ದಾಗೆ ಬರುವಂಥ ಕೆಲವು ಕೆಲಸಗಳಿದೆ, ಅದನ್ನು ಕೂಡ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಒಟ್ಟಾರೆ ಈ ದಿನ ನಿಮ್ಮ ಸಮಯ ಪ್ರಜ್ಞೆ, ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಬಗ್ಗೆ ಇರುವಂಥ ಒಂದು ಪರಿಮಿತವಾದಂತಹ ಅನುಭವ ನಿಮಗೆ ಒಳ್ಳೆಯ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವ್ಯವಹಾರದಲ್ಲೂ ಕೂಡ ಸ್ಥಿರವಾದಂತಹ ಫಲಿತಾಂಶಕ್ಕಾಗಿ ನೀವು ಹಾತೊರೆಯುವಂಥವ್ರು. ಹಾಗಾಗಿ ಇವತ್ತಿನ ಸುಖಕ್ಕೆ ನೀವು ಮರಳಾಗಲ್ಲ. ನಾಳಿನ ಸುಖ, ನಾಳಿನ ಸೌಲಭ್ಯ, ನಾಳಿನ ಅನುಕೂಲ ಹೇಗಿದೆ ಅನ್ನುವಂಥದ್ದನ್ನು ನೋಡಿ ಕೆಲಸಗಳನ್ನು ಮುಂದುವರಿಸುವಂಥವ್ರು. ಹಾಗಾಗಿ ಈ ದಿನ ನಿಮ್ಮ ಮೌಲ್ಯವನ್ನು ಹೆಚ್ಚಿಸುವಂಥ ಕೆಲಸಗಳನ್ನೇ ಮಾಡ್ತೀರಿ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಯಾಣ ಆಗಲಿ ಅಥವಾ ನಿಮ್ಮ ಉದ್ದೇಶಿತ ಕಾರ್ಯ ಸಾಧನೆಯಾಗಲಿ ತುಂಬ ಲಾಭದಾಯಕವಾಗಿರುತ್ತೆ. ಎಲ್ಲೂ ಕೂಡ ನಷ್ಟ ಅನ್ನುವಂಥದ್ದು ಈ ದಿನ ಕಾಣಿಸಲ್ಲ. ನಷ್ಟ ಆದರೂ ಬಹಳ ಬೇಗ ಅದನ್ನು ರಿಪೇರಿ ಮಾಡ್ಕೊಳ್ತೀರಿ, ಅದನ್ನು ಮರು ಪೂರ್ಣ ಮಾಡಿಕೊಳ್ಳುವಂಥದ್ದು ಇದೆ.
ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಹಿರಿಯರ ಒಂದು ಆಶೀರ್ವಾದ ಇದೆ. ಏಕೆಂದರೆ ಅವರ ಮಾರ್ಗದರ್ಶನದಲ್ಲೇ ಈ ದಿನ ನೀವು ನಡೆಯುವಂಥದ್ದು. ಹಾಗೆ ಹೊಸ ಪ್ರೋತ್ಸಾಹಗಳು ಸಿಕ್ಕುವಂಥದ್ದು. ನಿಮ್ಮ ಸಂಗಾತಿಯ ಒಂದು ಮಾತು ಸಾಕು ನಿಮಗೆ ಅಷ್ಟು ಬಲವನ್ನು ತರುತ್ತೆ. ಹಾಗೆ ನಿಮ್ಮ ಬಂಧುಗಳ ಹಣದ ನೆರವು ಒಂದು ಸಾಕು ನಿಮಗೆ ಹೆಚ್ಚಿನ ನೆರವನ್ನು, ಹಾಗೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿಯನ್ನು ಇಮ್ಮಡಿಗೊಳಿಸುತ್ತೆ. ಒಟ್ಟಾರೆ ಈ ದಿನ ಬೇರೆ ಬೇರೆ ಮೂಲಗಳಿಂದ ಬರುವಂತಹ ಯಾವುದೇ ಒಂದು ಸಹಕಾರವನ್ನು ಬಹಳ ಸಮರ್ಥವಾಗಿ ಬಳಸ್ಕೊಳ್ತೀರಿ. ಹಾಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಹೆಚ್ಚು ಗಮನ ಕೊಡಬೇಡಿ. ಏಕೆಂದರೆ ನಿಮ್ಮ ಗುರಿ ದೊಡ್ಡದಾಗಿದೆ, ಸಾಧನೆ ಮಾಡಬೇಕಾಗಿರುವಂಥದ್ದು ಸಾಗರದಷ್ಟಿದೆ. ಆದರೆ ಯಾವುದೋ ಒಂದು ಪುಟ್ಟ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾಳಿನ ದೃಷ್ಟಿಯಲ್ಲಿ ಕೆಲಸ ಮಾಡಿ, ನಾಳೆ ನಿಮ್ಮ ಕಣ್ಮುಂದೆ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.